ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ಎಕ್ಸ್ಪ್ಲೋರರ್. ಇದು ಪರ್ಸೆಂಟೇಜು ಲಾಸ್ಟ್ ಕ್ಲಾಸು ಅಂದರೆ ಫೈನಲ್. ಇದರಲ್ಲಿ ಎಲ್ಲ ಟೈಪ್ಸು ಕವರ್ ಆಗಿರುತ್ತೆ. ಎಲೆಕ್ಷನ್ ಬೇಸ್ಡ್ ಕ್ವಶನಲ್ಲಿ ಹೊಸ್ದಾಗಿ ಕೇಳಿರುವಂಥದ್ದು ಸಿ ಜಿ ಎಲ್ ಒಳಗೆ ಹೈ ಲೆವೆಲ್ ಕ್ವಶನ್ನು ಅದು, ಮತ್ತು ಇನ್ನೊಂದಿಷ್ಟು ಮಿಸ್ಲೇನಿಯಸ್ ಕ್ವಶನ್ ಇದೆ, ಅವೆಲ್ಲ ನೋಡೋಣ ಅಂತ ಕಂಪ್ಲೀಟ್ ಮಾಡಿಬಿಡೋಣ. ಬನ್ನಿ, ಮೊದಲನೇ ಪ್ರಶ್ನೆ ನೋಡ್ರಿ. ಮೊದಲನೇ ಪ್ರಶ್ನೆ ನೋಡ್ರಿ, ಏನಂತ ಕೊಟ್ಟಾನ. ಎ ಫ್ಯಾಮಿಲಿ ಇನ್ಕಮ್ ಈಸ್ RS 35,000 ಮಂತ್. ದ ಫ್ಯಾಮಿಲಿ ಸ್ಪೆಂಡ್ಸ್ ಇನ್ಕಮ್ ಆನ್ ವೇರಿಯಸ್ ಎಕ್ಸ್ಪೆಂಡಿಚರ್: ಫುಡ್, ಹೆಲ್ತ್, ಎಜುಕೇಷನು, ಎಂಟರ್ಟೈನ್ಮೆಂಟು ಆ್ಯಂಡ್ ರೆಂಟು ಮತ್ತು ಅವೆಲ್ಲ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ರಿ, ಮೇನ್ ಚೀಸ್ ಏನು ಕೇಳಿದಾನಂದ್ರೆ, ಆಫ್ಟರ್ ಇನ್ಕ್ಲೂಡಿಂಗ್ ಆಲ್ ದ ಎಕ್ಸ್ಪೆಂಡಿಚರ್ 8% ಸೇವ್ಡ್ ಎವ್ರಿ ಮಂತ್. 35,000 ಒಳಗೆ 8% ಸೇವ್ ಮಾಡ್ತಾನಂತ. ಫಸ್ಟ್ ಇದನ್ನು ನಾವು ಹೊರಗೆ ತೊಗೊಳ್ಳೋಣ. ಸ್ವಲ್ಪ ಲೆಂತಿ ಆದ ಕ್ವಶನ್ನು, ಮ್ಯಾಗ ಬರಿತೀನಿ. 35,000 ಇಂಟು 8% ಡಿವೈಡೆಡ್ ಬೈ 100. ಇಲ್ಲೆರಡು ಸೊನ್ನೆ, ಇಲ್ಲೆರಡು ಸೊನ್ನೆ ಮಾಡಿದರೆ ಎಷ್ಟಾಯ್ತು ನೋಡ್ರಿ. 350 ಇಂಟು 8 ಅಂದ್ರೆ 350 8028 350 ಇಂಟು 8 2800. ಇದು ಏನ್ರಿ, ಇದು ಸೇವ್. ಇವಾಗ ನೋಡ್ರಿ, ಫುಡ್ಡು, ಹೆಲ್ತ್, ಎಜುಕೇಷನು, ಎಂಟರ್ಟೈನ್ಮೆಂಟ್, ರೆಂಟ್. ಫಸ್ಟ್ ಎಲ್ಲ ಬರ್ಕೋತೀನಿ. ಫುಡ್ಡು, ಮತ್ತೇನು ಹೆಲ್ತ್ ಹೆಚ್ಚು ಅಂತ ಬರ್ಕೋತೀನಿ. ಎಜುಕೇಷನ್ನು ಅಂದ್ರೆ ED ಅಂತ ಬರ್ಕೋತೀನಿ, ಎಜುಕೇಷನ್ನು. ನೆಕ್ಸ್ಟ್ ಏನು ಕೊಟ್ಟಿದ್ದಾನು, ಎಜುಕೇಷನ್, ಎಂಟರ್ಟೈನ್ಮೆಂಟು ಮತ್ತು ರೆಂಟು. ಎಂಟರ್ಟೈನ್ಮೆಂಟ್ EN ಅಂತ ತೊಗೋತೀನಿ, ರೆಂಟ್ R ಅಂತ ತೊಗೋತೀನಿ. ಇವಾಗ ನೋಡ್ರಿ, ನೆಕ್ಸ್ಟ್ ಏನಂತ ಕೊಟ್ಟಾನ. ಫಸ್ಟಿಗೆ ದ ಎಕ್ಸ್ಪೆಂಡಿಚರ್ ಆನ್ ಹೆಲ್ತ್ ಈಸ್ 50% ಮೋರ್ ದ್ಯಾನ್ ಫುಡ್. ಹೆಲ್ತ್ ಎಕ್ಸ್ಪೆಂಡಿಚರ್ ಏನೈತೆ ನೋಡಿ, 50% ಅದಂತ. ನಾನು ಹೇಳಿದ್ನಲ್ಲಿ ನಿಮಗೆ ಬೇಸಿಕ್ ಅಂತ ಕಂಪ್ಲೀಟ್ ಮಾಡ್ಕೋರಿ, ಅಂದ್ರೆ ನಿಮಗೆ ತಿಳಿತದೆ. ಹೆಲ್ತ್ ಈಸ್ 50% ಮೋರ್ ಅಂತಂದ್ರೆ 50% ಅಂದರೆ ನಾ ಇಲ್ಲಿ ಫುಡ್ ಅಂದರೆ ಇಲ್ಲಿ 2 ತೊಗೊಂಡು ಇಲ್ಲಿ 3 ತೊಗೊಂಡ್ರೆ 50% ಆಗುತ್ತೆ. ಆದರೆ ನಮಗೆ ನೆಕ್ಸ್ಟ್ ಏನು ಕೇಳಿದೆ ನೋಡ್ರಿ, ವೈಲ್ ಫುಡ್ ಈಸ್ 3 ಟೈಮ್ಸ್ ದ ಎಕ್ಸ್ಪೆಂಡಿಚರ್ ಆಫ್ ಎಂಟರ್ಟೈನ್ಮೆಂಟ್. ಈ ಎಂಟರ್ಟೈನ್ಮೆಂಟಿಗೆ ಮತ್ತಿದು 3 ಟೈಮ್ಸ್ ಆಗ್ಬೇಕಲ್ಲ, ಅಂಥದ್ದೊಂದು ಸಂಖ್ಯೆ ಕಂಡು ಹಿಡ್ಕೋಬೇಕು ನಾನು. ಅಂದ್ರೆ 9 ತೊಗೊಳ್ಳೋಣಲ್ಲ. ಫುಡ್ 8%, ದ ಎಕ್ಸ್ಪೆಂಡಿಚರ್ ಆನ್ ಹೆಲ್ತ್ ಈಸ್ 50% ಮೋರ್. ಹೆಲ್ತ್ 50% ಮೋರ್ ಅದಂತ ಇದ್ರಕ್ಕಿನ್ನ. ಅಂದರೆ ನೋಡ್ರಿ, ನಾ ಇದನ್ನು 9 ತೊಗೊಂಡ್ರೆ ಇದ್ರಕ್ಕಿಂತ 50% ಕಮ್ಮಿ ಅಂದರೆ ಯಾವುದಾಗುತ್ತೆ ನೋಡ್ರಿ, 6 ಅಂತ ಫಸ್ಟ್ ಬರಿತೀನಿ, ನಿಮ್ಗೆ ಗೊತ್ತಾಗಲ್ಲ ಈಗಿದು. ನೋಡ್ರಿ, 50% ಕಮ್ಮಿ ಆಗುತ್ತೆ. ಹೆಂಗಂದ್ರೆ ಈಗ 6 ಎಷ್ಟು, 3 ಪ್ಲಸ್ 3 ಮಾಡಿದ್ರೆ 50% ಜಾಸ್ತಿ ಆಗುತ್ತೆ, -3 ಮಾಡಿದ್ರೆ 50% ಕಮ್ಮಿ ಆಗುತ್ತೆ. ಅದೆಲ್ಲ ಅವರು ಅದನ್ನೇ ಕೇಳಿದ್ದಾರೆ. ಹೆಲ್ತ್ ಈಸ್ 50% ಮೋರ್ ದ್ಯಾನ್ ಫುಡ್. 50% ಮೋರ್ ದ್ಯಾನ್ ಫುಡ್ ಆಯಿತು. ನೆಕ್ಸ್ಟ್, ವೈಲ್ ಫುಡ್ ಈಸ್ 3 ಟೈಮ್ಸ್ ಆಫ್ ದ ಎಕ್ಸ್ಪೆಂಡಿಚರ್ ಆನ್ ಎಂಟರ್ಟೈನ್ಮೆಂಟ್. ಈಗ ನೆಕ್ಸ್ಟ್ ನೋಡ್ರಿ, ಫುಡ್ ಈಸ್ 3 ಟೈಮ್ಸ್ ಆಫ್ ಎಕ್ಸ್ಪೆಂಡಿಚರ್ ಆನ್ ಎಂಟರ್ಟೈನ್ಮೆಂಟ್. ಎಂಟರ್ಟೈನ್ಮೆಂಟ್ ಏನೈತೆ ನೋಡು, ಎಂಟರ್ಟೈನ್ಮೆಂಟ್ಗಿಂತ 3 ಪಟ್ಟು ಆಗ್ಬೇಕಂದ್ರೆ 3 ಡಿವೈಡ್ ಮಾಡಿಬಿಡ್ರಿ, ಅಂದರೆ 2 ಬರುತ್ತೆ ನೋಡಿರಿ. 2 3 6, 2 3 6. ಫುಡ್ ಈಸ್ 3 ಟೈಮ್ಸ್ ಆಫ್ ದ ಎಕ್ಸ್ಪೆಂಡಿಚರ್ ಆನ್ ಎಂಟರ್ಟೈನ್ಮೆಂಟ್. ಇಲ್ಲಿ ಕೊಟ್ಟದ ನೋಡ್ರಿ, ಎಂಟರ್ಟೈನ್ಮೆಂಟ್. ಮತ್ತೇನು ಕೊಟ್ಟಿದ್ದಾನ, ದ ಎಕ್ಸ್ಪೆಂಡಿಚರ್ ಆನ್ ಹೆಲ್ತ್ ಈಸ್ ಹಾಫ್ ಆಫ್ ದ ಎಕ್ಸ್ಪೆಂಡಿಚರ್ ಆನ್ ಎಜುಕೇಷನ್. ದ ಎಕ್ಸ್ಪೆಂಡಿಚರ್ ಆಫ್ ಹೆಲ್ತ್, ಇಲ್ಲಿ ನೋಡ್ರಿ, ಹೆಲ್ತ್ ಏನೈತೆ ನೋಡು, ಎಜುಕೇಷನ್ದು ಹಾಫ್ ಐತಂತ. ಅಂದ್ರೆ ಇದು 9 ಆದ್ರೆ ಇದು 18, ಇದ್ರ ಹಾಫ್ ಇದು ಆಯ್ತಲ್ಲ, ಇದರ ಅರ್ಧ ಅದಲ್ಲ. ಎಕ್ಸ್ಪೆಂಡಿಚರ್ ಆನ್ ಹೆಲ್ತ್ ಈಸ್ ಹಾಫ್ ಆಫ್ ಎಕ್ಸ್ಪೆಂಡಿಚರ್ ಆನ್ ಎಜುಕೇಷನ್. ಈ ಎಜುಕೇಷನ್ದು ಹಾಫ್, ಅರ್ಧ ಐತಿ. ದ ಎಕ್ಸ್ಪೆಂಡಿಚರ್ ಆನ್ ರೆಂಟ್ ಈಸ್ 1/3 ಆಫ್ ದ
ಕಂಬೈನ್ಡ್ ಎಕ್ಸ್ಪೆಂಡಿಚರ್ ಆನ್ ಫುಡ್ ಹೆಲ್ತ್ ಆ್ಯಂಡ್ ಎಜುಕೇಷನ್. ರೆಂಟ್ ಏನೈತೆ ನೋಡ್ರಿ 1/3 ಐತಂತ. ಫುಡ್ ಹೆಲ್ತ್ ಎಜುಕೇಷನ್, ಫುಡ್ ಹೆಲ್ತ್ ಎಜುಕೇಷನ್ ಮೂರು ಕೂಡಿಸ್ಕೋಬೇಕು ನಾವು. ನೋಡ್ರಿ ಎಷ್ಟಾಗುತ್ತೆ, 9 + 6 15, 15 15 30 33 ಆಯ್ತು. ಈ 33ರದ್ದು 1/3 ಐತಂತ. ಯಾವುದು ರೆಂಟ್ ಅಂದರೆ ಎಷ್ಟು, 3 11 11 ಐತಂತ. ರೆಂಟ್ ಅನ್ನೋದು 11 ಐತಿ. ಇವಾಗ ನೋಡ್ರಿ ಇದನ್ನೊಂದು ಸ್ವಲ್ಪ ರಬ್ ಮಾಡಿಬಿಡ್ಲೆ, ರಬ್ ಮಾಡ್ತೀನಿ ತಡ್ರಿ. ನೋಡ್ರಿ ಇವೆಲ್ಲ ನಾವು ವ್ಯಾಲ್ಯೂ ಅಂತ ಹಚ್ಕೊಂಡೆ. ಈಗ ನಮ್ಮದು ಸಿಕ್ತಲ್ಲ, ಇವೆಲ್ಲ ಕೂಡಿಸ್ಕೋರಿ. 6 + 9 15, ಇದು 33 35 45 46 ಆಯಿತು. ಇದೆಲ್ಲ ಕೂಡಿಸಿದ್ರೆ ಎಷ್ಟಾಯಿತು, 46. ಈ 46 ವ್ಯಾಲ್ಯೂ ಏನೈತೆ ನೋಡ್ರಿ. ಈ 35,000 ಒಳಗೆ 2,800 ಕಳೀರಿ. ಫಸ್ಟ್ ಸೇವಿಂಗ್ ಮಾಡಿರ್ತಾನಲ್ಲ ಅದನ್ನು ಕಳೀರಿ. ಅಂದರೆ ಎಷ್ಟಾಗುತ್ತೆ ನೋಡು, 35,000 ಒಳಗೆ 2,000 ಕಳೆದ್ರೆ ಎಷ್ಟು, 33,000. ಅದರೊಳಗೆ 200 ಕಳೆದ್ರೆ 800 ಕಳೆದ್ರೆ 32,200. 32,200. ಇವಾಗ ಏನು ಕೇಳಿದ ನೋಡ್ರಿ ನಮ್ಗೆ, ಹೌ ಮಚ್ ಎಕ್ಸ್ಪೆಂಡಿಚರ್ ಇನ್ ಎಜುಕೇಷನ್. ಎಜುಕೇಷನ್ ಎಷ್ಟೈತಿ, 18 ಐತಿ. 18 ಎಷ್ಟು ನೋಡ್ರಿ, ಇಂಟು ಮಾಡಿರಿ. 46 7 ಮಾಡಿದ್ರೆ 7 6 42, 2 ಅಂತೂ ಬರುತ್ತೆ. 46 × 700, 18 ಮಗ್ಗಿ ಅಂತೂ ಬರುತ್ತೆ. 18 ಒಳ್ಳೆ 126 00. ಒಂದು ಕ್ವಶನ್ ಎಷ್ಟು ಟೈಮ್ ಹಿಡಿತು. ಮೇನ್ಸ್ ಲೆವೆಲ್ CGL 2023 ಕೇಳಿರೋದು. ಇದು ಯಾವುದಿದು, ಟೈರ್ 1 ಕೇಳಿದ್ದು, ಮೇನ್ಸೂ ಅಲ್ಲ, ಇದು ಪ್ರೀಲಿಮ್ಸು. ನೆಕ್ಸ್ಟ್ ಕ್ವಶನ್. ಇದು ಈಸಿ ಐತಿ, ಮಾಡ್ಬೋದು, ಆದರೆ ಕ್ಯಾಲ್ಕುಲೇಷನ್ ಐತಿ. ನೋಡ್ರಿ ಹಂಗಂತ. ನಂಬರ್ P ಈಸ್ 15% ಮೋರ್ ದ್ಯಾನ್ 150. ಈ 150 ಏನೈತಿ ನೋಡ್ರಿ, ಆ P ನಂಬರ್ ಏನೈತಿ ಇದಕ್ಕಿಂತ 115% ಹೆಚ್ಚೈತಂತ. ಅಂದ್ರೆ 100 + 15 115 ಈಕ್ವಲ್ ಟು ಎಷ್ಟಾಗುತ್ತೆ ನೋಡ್ರಿ, 52 53 ಅಂದ್ರೆ 115. ಇದನ್ನು ಡೈರೆಕ್ಟ್ ತೊಗೋತೀನಿ, 2 1.5 ಅಂತ ತೊಗೋತೀನಿ. 1.5 × 115 ಎಷ್ಟಾಗುತ್ತೆ ನೋಡ್ರಿ, 1.5 × 115. ಕ್ಯಾಲ್ಕುಲೇಷನ್ ಅಂತೂ ಹಾರ್ಡ್ ಐತಿ. 5 1 6 1 7 35 7 ಕ್ಯಾಲ್ಕುಲೇಟರ್ ಯೂಸ್ ಮಾಡಿರಿ. ನೀವು ಯೂಸ್ ಮಾಡಿಬಿಡ್ರಿ, ನಾ ಸ್ಪೀಡಲ್ಲಿ ಅಂತ ಯೂಸ್ ಮಾಡ್ತೀನಿ. 172.5. ನೆಕ್ಸ್ಟ್ ನೋಡ್ರಿ, 15% ಲೆಸ್ ದ್ಯಾನ್ P. ಕ್ಯಾಲ್ಕುಲೇಷನ್ ಮಾತ್ರ ಭಯಂಕರ ಅದು. ಇದು ಮತ್ತೇನೈತೆ ನೋಡ್ರಿ, 172.5 ಏನೈತೆ ನೋಡ್ರಿ, 15% ಕಡಿಮೆ ಐತಂದ್ರೆ 100 ಮೈನಸ್, ಇಲ್ಲಿ ನೋಡ್ರಿ 100 - 15% ಅಂದರೆ ಎಷ್ಟಾಯಿತು, 85% ಐತಂತ. 85 / 100, 5 17 5 20. ಇದೆಲ್ಲ ಮಾಡಿದರೆ ಎಷ್ಟು ಬರುತ್ತೆ, 146,625 ಬರುತ್ತೆ. ನಾನು ಡೈರೆಕ್ಟ್ ಹಚ್ಚಾತೀನಿ ರೀ, ನೀವು ಮಾಡಿರಿ ಕ್ಯಾಲ್ಕುಲೇಷನ್. 46,625. ಆಪ್ಷನ್ ನಂಬರ್ ಡಿ. C ಹಾಕೋಯ್ತು. ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ವೈಟ್ ಮಾಡ್ಕೊತೀನಿ ತಡ್ರಿ.
ಇದು ಎಲೆಕ್ಷನ್ ಮೇಲಿರುವಂಥದ್ದು ಕಾಂಪ್ಲಿಕೇಟೆಡ್ ಕ್ವಶನ್ನು, ಬೆಸ್ಟ್ ಕ್ವಶನ್. ಕ್ಯಾಲ್ಕುಲೇಷನ್ ಐತಿ, ಹೆವಿ ಕ್ಯಾಲ್ಕುಲೇಷನ್ ಐತಿ. ಒಂದು ಸ್ವಲ್ಪ ಇದು ಮಾಡಿರಿ. ನಾನಂತರ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೇನೆ, ಸ್ಪೀಡ್ ಆಗ್ಬೇಕಲ್ಲ. ನೋಡಿರಿ, ಹರಿ, ಕಮಲ್ ಆ್ಯಂಡ್ ಲಲಿತ್ ಕಂಟೆಸ್ಟೆಡ್ ಆನ್ ಎಲೆಕ್ಷನ್ ಇನ್ ವಿಚ್ 6050 votes were polled ಆ್ಯಂಡ್ ನನ್ ಆಫ್ ದ ವೋಟ್ಸ್ ವೇರ್ ಇನ್ವ್ಯಾಲಿಡ್. ಯಾವ ವೋಟ್ಸು ಇನ್ವ್ಯಾಲಿಡ್ ಇಲ್ಲಂತ. ಕಮಲ್ ಗಾಟ್ 42% ಮೋರ್ ವೋಟ್ಸ್ ದ್ಯಾನ್ ದ ಟೋಟಲ್ ವೋಟ್ಸ್ obtained ಬೈ ಹರಿ ಆ್ಯಂಡ್ ಲಲಿತ್ ಟುಗೆದರ್. ಇಲ್ಲಿ ಕಮಲ್ ಏನಿದೆ ನೋಡ್ರಿ, ಇವನು 42% ಹೆಚ್ಚು ತೊಗೊಂಡನಂತ. ಅಂದ್ರೆ 100 + 42 ಅಂದ್ರೆ ಎಷ್ಟು? 142% ವೋಟ್ ತೊಗೊಂಡನಂತ. ಯಾರಿಗಿಂತ? ಹರಿ ಮತ್ತು ಲಲಿತ್. ಹರಿ ಪ್ಲಸ್ ಲಲಿತ್ ಏನು ತೊಗೊಂಡಾರ ನೋಡ್ರಿ, ಇವರು 100% ತೊಗೊಂಡಾರ. ಇವು ಎರಡು ಕೂಡಿಸಿದ್ರೆ ಟೋಟಲ್ ಓಟ್. ಇವೆರಡೂ ಟೋಟಲ್ ಓಟು. ಟೋಟಲ್ ಓಟ್ ಎಷ್ಟಾಯ್ತು ನೋಡ್ರಿ, ಇದು 100 ಇದು 100 242% ಆಯಿತು. 242% ಇರೋದು 6050 ಆದ್ರೆ 1% ಎಷ್ಟು? 242 25 ಹೋಗುತ್ತಾ? 1 × 25 25% ಆಯಿತು. ಇವಾಗ ನೋಡ್ರಿ ನೆಕ್ಸ್ಟ್ ಅವ್ರೇನು ಕೇಳಿದಾನೆ, ಫೈಂಡ್ ದ ನಂಬರ್ ಆಫ್ ವೋಟ್ಸ್ obtained ಬೈ ಹರಿ. ಹರಿ ವೋಟ್ಸ್ ಕೇಳಿದಾರ ಅವರು. ಹರಿ ವೋಟ್ಸ್ ಕೇಳಿದಾರಪ್ಪ ಅಂತಂದ್ರೆ ಈಗ 240. ಈಗ ನೋಡ್ರಿ, ಲಲಿತ್ 8% ತೊಗೊಂಡ್ರೆ, ಲಲಿತ್ ಒಟ್ಟು 8% ತೊಗೊಂಡು ಲಲಿತ್ 100 ಒಳಗೆ. ಈ ಲಲಿತ್ 8% ತೆಗೆದ್ರೆ ಹರಿ ವೋಟ್ ನಮಗೆ ಸಿಗುತ್ತೆ. ಈಗ ನೋಡ್ರಿ 242 ಟೋಟಲ್ ಇದೆಯಲ್ಲ, ಅದರೊಳಗೆ ಹರಿ ವೋಟ್ ತೆಗಿತೀನಿ. 8% ಹರಿ ತಡ್ರಿ, ಹರಿ 4 4 242 ಡಿವೈಡೆಡ್ ಬೈ 25 ಅಂದರೆ ಎಷ್ಟಾಗುತ್ತೆ? 25 ಅಂದಲೇ 25 9 225 25 ಎಷ್ಟಾಯ್ತು ರೀ? 17 ಉಳಿತು. 17 ಉಳಿತಂದ್ರೆ 6 ಬರುತ್ತೆ. 17 25 6 150 0 ಬಂತು. 25 8 200 9.68 × 2 ಅಂದರೆ ಎಷ್ಟಾಯಿತು? 19.36. ಒಟ್ಟು ಎಷ್ಟು ಹರಿ ತೊಗೊಂಡಿದ್ದು? 19.36. ಈ 100ಅಲ್ಲಿ ಈ 100% ಏನೈತೆ ನೋಡ್ರಿ, ಅದರೊಳಗೆ 19.36 ತೆಗೆದ್ರೆ ಎಷ್ಟು ಬರುತ್ತೆ ನೋಡ್ರಿ? 100 ಒಳಗೆ 19.36 20 ಅಂತ ತಿಳ್ಕೊಂಡ್ರೆ 80 36 64 ಆಯಿತು. 80.64 80.64. ಇದನ್ನು ಯಾರು ಪಡ್ಕೋತಾರ ಅಂತಂದ್ರೆ 80.64 ಯಾರು ತಗೋತಾರ? ಹರಿ ತೆಗ್ದೀವಿ, ಲಲಿತ್ ಗಾಟ್. ಇವಾಗ ನೋಡ್ರಿ, ಫೈಂಡ್ ದ ನಂಬರ್ ಆಫ್ ವೋಟ್ಸ್ obtained ಬೈ ಹರಿ. 80.64 × 25 ಮಾಡಿಬಿಡ್ರಿ. ಇಲ್ಲಿ ಮೇಲಿರೋ 25 ಇಲ್ಲಿ ಮಾಡಿದರೆ ಎಷ್ಟು ಬರುತ್ತೆ ನೋಡ್ರಿ? 2016. 2016. ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್. ನೋಡ್ರಿ, ಫಸ್ಟ್ ಕಮಲ್ 42% ಮೋರ್ ವೋಟ್ ತೊಗೋತಾನಂತ ಹರಿ ಮತ್ತು ಕಮಲ್ಗಿಂತ. ಹರಿ ಮತ್ತು ಕಮಲ್ 100%, 42% ಟೋಟಲ್ ವೋಟ್ಸ್ 242.
242 ವೋಟ್ಸ್ಗಳಿರೋದೆ 6050 ಅಂತ ಕೊಟ್ಟಿದ್ದಾನೆ. 242 ಇಂಟು 25 ಅಂದರೆ 1% 25 ಆಯಿತು. ನಮಗೆ ಕೇಳಿದ್ದು ಅದು ಹರಿ ವೋಟ್ ಕೇಳಿದಾನೆ ಅಂದರೆ 8% ಅಲ್ಲೇ ಕೊಟ್ಟಿದ್ದಾನೆ ನೋಡ್ರಿ. ಇಫ್ ಲಲಿತ್ ಒಬ್ಟೆನ್ಡ್ ಓನ್ಲಿ 8% ಆಫ್ ಟೋಟಲ್ ಪೋಲ್ಡ್ ವೋಟ್ಸ್. ಹರಿ ಮತ್ತು ಲಲಿತಿಗೆ ಸಿಕ್ಕಿದ್ದ 100 ವೋಟ್ಸ್, ಅದರೊಳಗೆ ಹರಿ 8 ತೊಗೊಂಡಪ್ಪ ಅಂದ್ರೆ ಉಳಿದಿದ್ದು 97 ಯಾರಿಗೆ ಸಿಗುತ್ತೆ ಅವನಿಗೆ ಸಿಗುತ್ತಲ್ಲ. ಅದಕ್ಕಂದರೆ 242 ಒಳಗೆ 8% ಹರಿ ತೆಗೆದ್ರೆ 19.36 ಯಾರಿಗೆ ಸಿಕ್ತು? 19.36 ಇದು ಹರಿ ವೋಟ್ ಆಯಿತು. ಓನ್ಲಿ 8% ಹರಿ ಸಿಕ್ತು. ಟೋಟಲ್ ಒಳಗೆ 8% 19.36 ಹರಿ ಸಿಕ್ತು. ಉಳಿದಿದ್ದೆಷ್ಟು? 100 ಮೈನಸ್ 19.36 ಅಂದ್ರೆ 80.64 ಇಂಟು 25 ಮಾಡಿದ್ರೆ ಇದು ಯಾರು ಹರಿ ವೋಟ್ ಸಿಗುತ್ತೆ. ಫೈಂಡ್ ದ ನಂಬರ್ ಆಫ್ ವೋಟ್ಸ್ ಬೈ ಹರಿ. ಸಾರಿ ಎಲ್ಲಿ ಮಿಸ್ಟೇಕ್ ಮಾಡಿದೆ. ಇದು ಲಲಿತ್ ವೋಟ್ ನೋಡ್ರಿ. ನಾ ಇಲ್ಲೊಂದು ಸ್ವಲ್ಪ ಕನ್ಫ್ಯೂಸ್ ಆಗಿನಿ. ಇಲ್ಲಿ ಲಲಿತ್ ಅಂತ ಬರೆದ್ಬಿಟ್ರೆ ಮುಗಿತ್ತು. ಇದು ಲಲಿತ್ ವೋಟು. ಒಪ್ಟನ್ ಇಫ್ ಲಲಿತ್ ಒಪ್ಟನ್ ಓನ್ಲಿ 8%. 8% ವೋಟ್. ಹರಿ ಗಾಟ್ ಫೈಂಡ್ ದ ನಂಬರ್ ಆಫ್ ವೋಟ್ಸ್ obtained by ಹರಿ 2016 ವೋಟ್. ಕ್ಯಾಲ್ಕುಲೇಟೆಡ್ ಭಾಳ ಕನ್ಫ್ಯೂಸ್ ಆಗುತ್ತೆ, ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ಅದಕ್ಕೆ ಮೇನ್ಸ್ ಲೆವೆಲ್ ಅನ್ನೋದು. ಮುಂದಿನ ಪ್ರಶ್ನೆ. ಇದು ಅದೇ ರೀತಿ ಐತೆ ನೋಡ್ರಿ, ಎಲೆಕ್ಷನ್ ಮೇಲೆ ಅಂತದ. 3 candidates PQ are participated in an election. P got 35% more votes than Q. R got 15% more votes than Q. P overtook R by PQ ಆರ್ದು ರೇಷೋ ತೊಗೋಬೇಕು. ಈ ಸದ್ದು ಬೇರೆಯವ್ರು ಹೆಂಗೆ ಮಾಡ್ತಾರಂದ್ರೆ ಇಲ್ಲಿ ನೋಡ್ರಿ, ಫಸ್ಟ್ PQ ಆರ್ ತೊಗೋತೀನಿ ನಾನು. P ಎಷ್ಟು, Q ಎಷ್ಟು, ಆರ್. ಈಗ ಎಲ್ಲರೂ ಏನು ಮಾಡ್ತಾರೆ, 100 ತೊಗೊಂಡು ಮಾಡ್ತಾರೆ. ಇಲ್ಲಿ 100, ಇಲ್ಲಿ 35 ಹೆಚ್ಚಂತ ಮಾಡಿರಿ. ಕ್ಯಾಲ್ಕುಲೇಷನ್ ಮಾತ್ರ ಕೊಂದೇ ಬಿಡುತ್ತೆ, ಬೇಡ. P ಗಾಟ್ 35% ಅಂದ್ರೆ ನೋಡ್ರಿ, P ಅನ್ನೋದು 35 ಅಂದ್ರೆ 35 ಡಿವೈಡೆಡ್ ಬೈ 100. 5 ಒಳ್ಳೆ 5 20. P ಗಾಟ್ 35% ವೋಟ್ ದ್ಯಾನ್ Q. 20 ಏನೈತೆ ನೋಡ್ರಿ, ಇದು ಆಗುತ್ತೆ. P 35% ಹೆಚ್ಚು ತೊಗೋತಾನಂದ್ರೆ Qಗಿಂತ 35% ಹೆಚ್ಚು ತೊಗೋತಾನೆ, ಅಂದ್ರೆ 7 ಹೆಚ್ಚಾಯ್ತಲ್ಲ. ನೆಕ್ಸ್ಟ್ R ಗಾಟ್ 15% ಮೋರ್ ವೋಟ್ ದ್ಯಾನ್ Q. R ಗಾಟ್ 15%, 3/20, 15%, 5 3 5 20. R ಗಾಟ 15% ಮೋರ್ ಅಂದರೆ 20 + 3 6 ಬರ್ತದೆ. Qಗಿಂತ R. Qದು ಬೇಸ್ ಎಷ್ಟು? 20. R ಗಾಟ 15% ಮೋರ್ ವೋಟ್ಸ್ ಅಂದರೆ 3 ಹೆಚ್ಚು. ಇವಾಗ ರೇಷೋ ಸಿಕ್ತು ನಮಗೆ. ರೇಷೋ ನೋಡ್ರಿ ಹೆಂಗೆ ಮಾಡ್ಬೇಕಂದ್ರೆ, ಇದರ ಸಮೀಪ ಇದು ಐತಿ, ಇಲ್ಲಿ ಗ್ಯಾಪ್ ಅಂದರೆ ಇದು ಇವ್ರದ್ದು ಮನೆ ಆಗುತ್ತೆ. ಬಾಜು ಇದ್ದ ಮನೆ ಅಲ್ಲ, ಇದು ಇವ್ರ ಬಾಜು ಮನೆ ಐತಂದ್ರೆ ಈ ಜಾಗ ಖಾಲಿ ಜಾಗ ಇವ್ರದ್ದು ಆಗಿಬಿಡ್ತದೆ. ಈಗ ನೋಡ್ರಿ 27 540, 27 54 0, 20 20 400, 23 × 2 460. ಈಗ ರೇಷೋ ತೊಗೋತೀನಿ ನೋಡ್ರಿ, 0 0 0, 2ರಲ್ಲಿ ಹೋಗುತ್ತೆ. 2 27, 2 20, 2 23. PQ ಆರ್ ರೇಷೋ ಸಿಕ್ತು. P overtook R by 2412 votes. P overtook R ಎಷ್ಟು ಹೆಚ್ಚು ತೊಗೊಂಡ ನೋಡ್ರಿ, 23 - 27, 4 votes ಅಂದ್ರೆ 4%. 4 votes ಅಲ್ಲ, 2412 ವೋಟ್ಸ್ ಓವರ್ಟುಕ್ ಮಾಡಿದಾನಂತ.
ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ, 4 ಆರ್ಲೆ 60. ಮತ್ತೇನು ಕೇಳಿದೆ ನಾನು, ಟೋಟಲ್ 90% ವೋಟರ್ಸ್ ವೋಟೆಡ್ ಇನ್ವ್ಯಾಲಿಡ್ ಆರ್ ಇಲ್ಲಿಗಲ್ ವೋಟ್ಸ್ ಅಂತ. ಅಂದ್ರೆ ಬರ್ತಾರೆ ಒಂದು ನಿಮಿಷ, ಫಸ್ಟ್ ನಿಮಗೆ ಇದನ್ನು ಹೇಳಿಬಿಡ್ತೀನಿ. ಅಷ್ಟು ಕೂಡಿಸ್ಕೋರಿ. ಟೋಟಲ್ 60, 20, 20, 20, 63, 63, 17, 70. ಎಷ್ಟಾಯಿತು? 2412 ಡಿವೈಡೆಡ್ ಬೈ 4 ಮಾಡಿದ್ರಷ್ಟು 4 ಆರ್ಲೆ 24, 4 ಮೂರಲೆ 12, 603. ಇದು 603 ಇಂಟು ಎಷ್ಟು ಬರುತ್ತೆ ನೋಡ್ರಿ, 7 ಮೂರಲೆ 21, ಅಲ್ಲ 210, 2 1, 7 ಆರ್ಲೆ 42, 46 ಅಲ್ಲ 46 ಅಲ್ಲ 42210 ಬರುತ್ತೆ. 42210. ಇಲ್ಲಿ ನೋಡ್ರಿ, ಇದನ್ನೊಂದು ಸ್ವಲ್ಪ ರಬ್ ಮಾಡ್ತೇನೆ. ಇಲ್ಲಿ ಒಂದು ಸ್ವಲ್ಪ ಹೇಳ್ಬೇಕು ನಿಮಗೆ. ಈ ಸದ್ದು ಅಸಲಿ ಸವಾಲು ಈಗೈತೆ. ಡೈರೆಕ್ಟ್ ನಾನೇ ಮಾಡ್ಕೊತ ಹೋಗೋದಾದ್ರೆ ಸ್ಪೀಡ್ ಆಗುತ್ತೆ, ಇಲ್ಲಿ ಹೇಳೋದಾದ್ರೆ ನಂಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ನೋಡ್ರಿ, ಈಗ ಅವ್ರೇನು ಕೇಳಿದ್ರೆ ಒಟ್ಟು ಟೋಟಲ್ ವೋಟ್ಸ್ ಇಷ್ಟು ಜನ ಹಾಕ್ಯಾರಂತ. 90% ವೋಟ್ಸ್ ಅಷ್ಟೇ ಹಾಕ್ಯಾರ, 100% ಯಾರೂ ಹಾಕಿಲ್ಲ. ಇಲ್ಲಿರೋ 90%, ಇವ್ರು ಏನದಾವಲ್ಲ ಒಟ್ಟು ಕೂಡ 90% ವೋಟ್ ಅಂತ. ಇದು ವ್ಯಾಲ್ಯೂ ಒಳಗೆ 70 ಇರ್ಬೋದು, ಆದ್ರೆ ವೋಟು 90% ಅಂತ 100ಕ್ಕೆ. ಈ ವ್ಯಾಲ್ಯೂ ಬಂದೈತೆ ನೋಡ್ರಿ, ಇದೇ 90%. ವಾಟ್ ವಾಸ್ ದ ನಂಬರ್ ಆಫ್ ವೋಟರ್ಸ್ ಇನ್ ದ ವೋಟಿಂಗ್ ಲಿಸ್ಟ್ ಅಂತ ಕೇಳಿದಾರೆ. ಅಂದ್ರೆ 100% ಎಷ್ಟು ಅಂತ ಕೇಳಿದಾರೆ ಅವರು, ಹೌದಲ್ಲ? ಈಗ ನೋಡ್ರಿ, 42210 ವ್ಯಾಲ್ಯೂ ಏನೈತೆ ನೋಡ್ರಿ, ಅದೇ 90% ಆದ್ರೆ 100% ಎಷ್ಟು? ಇದೊಂದು ಕ್ಯಾನ್ಸಲ್ಲ. 9ರಿಂದ ಆಗುತ್ತಾ? 9 4 36, 36 4 5 62 ಆಯ್ತು. 62 ಆದ್ರೆ 9 7 ಮಾಡಿದ್ರೆ 63 ಆಗುತ್ತೆ. 9 6 54, 54. ಡೈರೆಕ್ಟಿಗೆ ಎಲ್ಲಿಂದ ಹೋಗುತ್ತಾ? 9 9 81, 46 9 ಬಂತಲ್ಲ, 46 900 ವ್ಯಾಲ್ಯೂ ತರ್ತೀನಿ. ಕ್ಯಾಲ್ಕುಲೇಷನ್ ನೀವು ಮಾಡ್ಕೊರಿ. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕುಂತ್ರೆ ಕಂಡಪಟ್ಟಿ ದೊಡ್ಡ ಕ್ಯಾಲ್ಕುಲೇಷನ್ ಆಗುತ್ತೆ. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ಅಲ್ಲಿ ಹೇಳಿದಾರೆ ನೋಡ್ರಿ, ಇಫ್ 90% ವೋಟರ್ಸ್ ವೋಟೆಡ್ ಅಂದ್ರೆ ವೋಟ್ ಮಾಡಿದಾರೆ ಇಷ್ಟು, ಮತ್ತು ಇವರೆಲ್ಲ PQR ವೋಟ್ ಮಾಡಿದ್ದಾರೆ ಅಂದ್ರೆ ಇವರೇ 90%. 100% ವೋಟ್ ಕೇಳಿದಾರೆ ನಮ್ಗೆ. 100% ವೋಟ್ ಅಂದ್ರೆ 46 900. ಮುಂದಿನ ಕ್ವಶನ್. ಇದು ಎಂಥ ಕ್ವಶನ್ ರೀ, ಇದು ಬೇರೆ ಕ್ವಶನ್. ಕ್ಯಾಲ್ಕುಲೇಷನ್ ಆಡೈತ್ರಿ, ಕ್ಯಾಲ್ಕುಲೇಟರ್ ನಾನು ಯೂಸ್ ಮಾಡ್ತೀನಿ. ನೀವು ಬೇಕಾದ್ರೆ ಆಮೇಲೆ ಲೆಕ್ಕ ಮಾಡ್ಕೊಂಡು ಹಚ್ಕೋರಿ, ನಾನು ಡೈರೆಕ್ಟ್ ಹೇಳ್ಬಿಡ್ತೀನಿ ಅಂತ. ಇನ್ನು ಕಾನ್ಸ್ಟಿಟ್ಯೂನ್ಸಿ 85% ಟೋಟಲ್ ನಂಬರ್ ಆಫ್ ವೋಟ್ಸ್ ಎಲೆಕ್ಟರಲ್ ಕಾಸ್ಟ್ ದೇರ್ ವೋಟ್ಸ್ ಡ್ಯೂರಿಂಗ್ ಎಲೆಕ್ಷನ್ 10% ಆಫ್ ದ ವೋಟರ್ಸ್ ವೇರ್ ಡಿಕ್ಲೇರ್ಡ್ ಇನ್ ಇಫ್ ದೇರ್ ಇಸ್ ವೇರ್ 3 lakh people ಆನ್ ಎಲೆಕ್ಟ್ರಲ್ ರೋಲ್ ಆ್ಯಂಡ್ ಧರಮ್ ಸೆಕ್ಯೂರ್ಡ್ 137,700 ವ್ಯಾಲಿಡ್ ವೋಟ್ಸ್. ನೋಡಿರಿ, ಈಗ ಟೋಟಲ್ ವೋಟ್ ಎಷ್ಟದ ಅಂತ 3 lakh. 1 2 3 4 5 3 lakh. 85% ಅಂದ್ರೆ ನಾನು ಡೈರೆಕ್ಟ್ ಬರಿತೀನಿ. 5 17 5 20. 85 ಅಂದ್ರೆ 85 ಡಿವೈಡ್ ಬೈ 100 ಬರೆದ್ರು 5 17 5 20 ಬರುತ್ತೆ, ಕಡ್ತಾ ಹೊಡೆದು ಅದಕ್ಕೆ ಡೈರೆಕ್ಟ್ ಬರ್ತೀನಿ. ಇಂಟು 10% ವೋಟರ್ ಡಿಕ್ಲೇರ್ಡ್ ಇನ್ ವ್ಯಾಲಿಡ್ ಅಂದರೆ 100 - 10 90 ಡಿವೈಡ್ ಬೈ 100 ಬರೋದಿಲ್ಲ, ಹೆಂಗಿದ್ರು 1 0 ಕಟ್ ಆಗುತ್ತೆ. 9/10 ಬರಿತೀನಿ. ಇಲ್ಲೊಬ್ಬ ಏನು ತೊಗೊಂಡನಂತ 137,700 ವ್ಯಾಲಿಡ್ ವೋಟ್ಸ್ ತೊಗೊಂಡನಂತ. 137,700 ವ್ಯಾಲಿಡ್ ವೋಟ್ಸ್ ತೊಗೊಂಡನಂತ. ಅಂದ್ರೆ ನೋಡ್ರಿ, ಈ 0 ಈ 0
ಎರಡು ಹೋಯ್ದ್ರೆ ಈ ಸೊನ್ನೆ ಹೋಯ್ತು. ಎರಡು ಅಂದಲೇ ಎರಡು 1500 ಇದು 17 ಡೈರೆಕ್ಟು 7 ಅಂತ ಬರ್ತದಲ್ರಿ. ಹ್ಞೂ 17 153 ಹೋಗುತ್ತಲ್ಲ. 17 153 153 ಇಂಟು 9 900. ಇವೆರಡು ತೆಗಿರಿ. ಇವೆರಡು 0 ಕ್ಯಾನ್ಸಲ್ಲು, ಇವೆರಡು ಕ್ಯಾನ್ಸಲ್ಲು. 3 3 3 5 ನೋಡ್ರಿ. 3 5 5 3 15 ಮಾಡಿಬಿಡ್ರಿ. ಇವೆರಡು ಕಡ್ತಾ ಹೋಗ್ಕೊ. 3/5 ಇಂಟು 100 5 ಅಂದ್ಲೆ 5 20 23 60%. ಆಪ್ಷನ್ ನಂಬರ್ ಬಿ ರೈಟ್ ಆನ್ಸರ್. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬಂತು. ಫಸ್ಟ್ ನೋಡಿರಿ ಟೋಟಲ್ ಓಟ್ಸ್ ಕೊಟ್ಟಾನ. 15% ಓಟ್ ಹಾಕಿಲ್ಲ, ಇನ್ನು 10% ಓಟು ವೇಸ್ಟ್ ಆದವು. ಒಬ್ಬಂಗೆ ತೊಗೊಂಡಿದ್ದು ಇಷ್ಟು ಓಟ್ಸು ಈಕ್ವಲ್ ಟು ಅಂತ ಹಾಕೊಂಡಿನಿ. ಆಯಿತು, ಕಡ್ತಾ ಹೊಡ್ಕೊಂಡ್ರೆ ನಿಮ್ಮ ಆನ್ಸರ್ ಸಿಗುತ್ತೆ, ಮುಗೀತು. ಇನ್ನು ಮುಂದಿನ ಕ್ವಶನು. ಇದು ಒಂಥರ ಹೊಸ ಕ್ವಶನ್, ಟ್ಯಾಕ್ಸ್ ಮೇಲೆ ಕೇಳುವಂಥ ಹೊಸ ಕ್ವಶನ್. ಇದು ಎಕ್ಸ್ ಮೆಥಡ್ ಯೂಸ್ ಮಾಡ್ತೀನಿ. ಎಕ್ಸ್ ಅಂದರೆ ಫುಲ್ ಹೈ ಲೆವೆಲ್ ಎಕ್ಸ್ ಮೆಥಡ್ ಏನಿಲ್ಲ. ಹಂಗೆ ಮಾಡಿದ್ರೆ ಆನ್ಸರ್ ಬರ್ತದೆ, ಇಲ್ಲ ಅಂದ್ರೆ ಬೇರೆ ಥರ ಆಗ್ಬಿಡ್ತದೆ. ಅದಕ್ಕೆ ನೋಡಿರಿ, ವೆನ್ ಇನ್ಕಮ್ ಆಫ್ ಅ ಮ್ಯಾನ್ ಇನ್ಕ್ರೀಸಸ್ ಬೈ Rs 6000. ಫಸ್ಟಿಗೆ ಎಷ್ಟಿತ್ತು ಗೊತ್ತಿಲ್ಲ, ಆಮ್ಯಾಗ ಒಂದು 6000 ಏರಿಕೆ ಆಯ್ತಂತ. ಅಂದ್ರೆ ನಾ ಫಸ್ಟಿಗೆ ಎಕ್ಸ್ ಅಂತ ತಗೋತೀನಿ. ಎಕ್ಸ್ ಮೆಥಡ್ ಅಂದರೆ ತೆಲುಗು ಈಸಿ ಐತಿ. ಎಕ್ಸ್ ಇಂಟು 18% ಡಿವೈಡೆಡ್ ಬೈ 100 ಈಕ್ವಲ್ ಟು ಎ ಮ್ಯಾನ್ ಇನ್ಕಮ್ ಇನ್ಕ್ರೀಸ್ ಬೈ 6000 ಅಂದರೆ ಟ್ಯಾಕ್ಸ್ ರೆಡ್ಯೂಸಸ್ ಫ್ರಮ್ 18% ಇತ್ತಂತ ಫಸ್ಟ್, ಆಮ್ಯಾಗ 15% ಆಯ್ತಂತ. ಅಂದ್ರೆ ನೋಡ್ರಿ, ಫಸ್ಟ್ ಎಕ್ಸ್ ಪರ್ಸೆಂಟ್ ಇತ್ತು, ಈಗ ಎಕ್ಸ್ ಪ್ಲಸ್ 6000 ಆಗುತ್ತೆ. ಎಕ್ಸ್ ಪ್ಲಸ್ 6000 ಆಗುತ್ತೆ ಇಂಟು 15% ಡಿವೈಡೆಡ್ ಬೈ 100. ಇದು ಕ್ಯಾನ್ಸಲ್. ಡೈರೆಕ್ಟ್ ಬಂತು ನೋಡ್ರಿ ಆನ್ಸರ್. 18x ಈಕ್ವಲ್ ಟು 15 ಇಂಟು ಎಕ್ಸ್ 15x ಪ್ಲಸ್ 15 6 90, ಇವು 3 0. 18x ಒಳಗೆ 15x ಕಳೆದ್ರೆ 3x ಈಕ್ವಲ್ ಟು 90,000. ಈ 0 ಯಾಕ್ರಿ, ಇಲ್ಲಿ 0ನೇ ಇಲ್ಲ. 3 ಅಂದಲೇ 30,000 ಆಯ್ತಲ್ಲ. ಎಕ್ಸ್ ಈಕ್ವಲ್ ಟು 30,000. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ಎಕ್ಸ್ ಮೆಥಡ್ ಅದೊಂದು ಇಷ್ಟೊಂದು ಏನಿದಿಲ್ಲ ರೀ, ಅದಕ್ಕೆ ಆರಾಮಾಗಿ ಮಾಡ್ಕೊಂಡೆ. ಈಸಿ ಐತಿ, ಮಾಡ್ಬೋದು. ಇನ್ನು ಮುಂದಿನ ಕ್ವಶನ್, ಒನ್ ಆಫ್ ದ ಬೆಸ್ಟ್ ಕ್ವಶನ್ ಇದು. ನಿಮಗೆ ಎಲ್ಲಿ ಸಿಗೋದೇ ಇಲ್ಲ. ಯಾರ್ಯಾರು ಯಾವುದ್ಯಾವುದೋ ಮೆಥಡಲ್ಲಿ, ಎಕ್ಸ್ ಮೆಥಡಲ್ಲಿ, ಯಾವುದ್ಯಾವುದೋ ಮೆಥಡಲ್ಲಿ ಹೇಳಿದ್ದಾರೆ. ಕ್ವಶನ್ ICR ಮೇನ್ಸ್ ಒಳಗೆ ಕೇಳೋವಂಥದ್ದು ಬೆಂಕಿ ಕ್ವಶನ್ ಮಾತ್ರ ಬೆಂಕಿ. ಒಂದಿಷ್ಟು ಜನ ಬುಕ್ ಒಳಗೂ ಇದ್ರ ಸೊಲ್ಯೂಷನ್ ಅಂತ ಒಂದು ದೊಡ್ಡದೈತ್ರಿ. ನಾ ಹೇಳೋಕತ್ತಿದ್ದು ಫುಲ್ ಈಸಿ, ಎಲ್ಲರಿಗೂ ಗೊತ್ತಾಗಬೇಕು ಹಂಗೈತಿ. ಇದನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊತೀನಿ. ಅದಕ್ಕೆ ಇದು ನಡೀತದನ. ಇಲ್ಲಿ ನೋಡ್ರಿ, ಇಬ್ಬರು ಸೇಲ್ಸ್ಮ್ಯಾನ್ ಇರ್ತಾರಂತ, ಕವಿತಾ ಮತ್ತು ಕಲ್ಯಾಣಿ. ಆರ್ ಅಲೌಡ್ 12% ಆ್ಯಂಡ್ 15% ಕಮಿಷನ್. ಈ ಕಮಿಷನ್ ಒಳಗೆ ಒಟ್ಟು 4 ಥರ ಬರ್ತದೆ ರೀ, 4 ಟೈಪ್ ಬರ್ತದೆ. ಇದು ಅಡ್ವಾನ್ಸ್ಡ್ ಟೈಪು. ಇದಕ್ಕಿಂತ ಇನ್ನೊಂದು
ಹೆಂಗೆ ಹೇಳ್ಬೇಕು ರೀ, ಇನ್ನೊಂದು ಕ್ವಶನ್ ಐತಿ ಇದ್ರೊಳಗೆ ತೊಗೊಂಡಿನಿ, ಅದು ಅಡ್ವಾನ್ಸ್ ಐತಿ. ಆದ್ರೆ ಅದನ್ನೆಲ್ಲರೂ ಎಕ್ಸ್ ಮೆಥಡಿಂದ ಬಿಡಿಸ್ತಾರೆ. ಆದ್ರೆ ಅದು ಎಷ್ಟು ಈಸಿ, ಎರಡೇ ಲೈನ್ ಐತಿ ಇದ್ರದ್ದು. ಎಲ್ಲರೂ ಆಲ್ಮೋಸ್ಟ್ ಆಲ್ ನಿಮ್ಗೆ ಟೆಕ್ಸ್ಟ್ ಬುಕ್ ಆ್ಯಪ್ ಒಳಗೆ ಸಿಕ್ಕರೂ ಅದು ಒಂದು 10 ರಿಂದ 15 ಲೈನ್ ಹೇಳ್ತಾರೆ ಅವ್ರು. ಇಲ್ಲಿ ನೋಡ್ರಿ, ಕವಿತಾ ಮತ್ತು ಕಲ್ಯಾಣಿ. ಫಸ್ಟು ಕವಿತಾ ಅಂತ ಬರ್ಕೋತೀನಿ, ಇಲ್ಲೇ ಬರ್ಕೊಲ್ಲಿ. ಕವಿತಾ, ಕಲ್ಯಾಣಿ. ಇಲ್ಲಿ ನೋಡ್ರಿ, ಅವ್ರದ್ದು ಟೋಟಲ್ 12% ಈಕಿಗೆ ಕೊಡ್ತಾರಂತ. ಈಕೆಗೆ 15% ಕೊಡ್ತಾರಂತ, ಕಲ್ಯಾಣಿಗೆ. ನೆಕ್ಸ್ಟ್, ಆನ್ ದ ಟೋಟಲ್ ಸೇಲ್ಸ್ ಮೇಡ್ ಬೈ ದೆಮ್, ಕವಿತಾ ಗೆಟ್ಸ್ 3% ಆ್ಯಂಡ್ ಕಲ್ಯಾಣಿ ಗೆಟ್ಸ್ 5%. ಇಲ್ಲಿ ನೋಡ್ರಿ, 3% 5% ಓವರ್ 20,000 ಗೆಟ್ಸ್ 5% ಎಕ್ಸ್ಟ್ರಾ ಬೋನಸ್ ಆನ್ ಸೇಲ್ಸ್ ಓವರ್ 20,000. ಇಲ್ಲಿ ನೋಡ್ರಿ, ಇದು 20,000. ಈಕಿಗೆ ಕವಿತಾಗೆ ಎಷ್ಟು ಕೊಡ್ತಾರೆ? 3% ಕೊಡ್ತಾರೆ. ಈಕಿಗೂ 20,000 ರೂಪಾಯಿ ಮೇಲೆ ಮಾರಾಟ ಮಾಡಿದಂದ್ರೆ ಈಕಿಗೆ ಎಷ್ಟು ಪರ್ಸೆಂಟ್ ಕಮಿಷನ್ ಸಿಗುತ್ತೆ? 5% ಕಮಿಷನ್ ಸಿಗುತ್ತಂತ. ಇವಾಗ ನೋಡ್ರಿ, ಅಸಲಿ ಆಟ ಐತಿ. ಇದನ್ನು ಬಾಕ್ಸ್ ಹಾಕೋತೀನಿ, ಕನ್ಫ್ಯೂಸ್ ಆಗಬಾರ್ದು. ಯಾರು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಾಳೆಯಿಂದ SSC GD ಎಲ್ಲ ಶಿಫ್ಟು ಬಿಡಿಸ್ತೀನಿ 2025ಇಂದ. ಇದು 2025 ಅಲ್ಲ, 24 ಅಪ್ಲೈ ಮಾಡಿದ್ದು 24 ಒಳಗೆ. ಅದ್ರದ್ದೆಲ್ಲ ಶಿಫ್ಟು ಎಷ್ಟೋ ಶಿಫ್ಟ್ ಆಗಿದ್ದಾವೆ, ಅಷ್ಟು ಶಿಫ್ಟು ಬಿಡಿಸ್ತೀನಿ. ಇಲ್ಲಿ ನೋಡ್ರಿ, ಇವಾಗ ನೋಡ್ರಿ, ಕಲ್ಯಾಣಿ ಗೆಟ್ಸ್ 20,000. ದ ಡಿಫರೆನ್ಸ್ ಟೋಟಲ್ ಅರ್ನಿಂಗ್ಸ್ ಆಫ್ ಬೋತ್ ಕವಿತಾ ಆ್ಯಂಡ್ ಕಲ್ಯಾಣಿ 7,600. ಈ ಸದ್ಯದ್ದು ನಮಗೆ ಬೇಡ, ಈ ಸದ್ಯ ಇಲ್ಲೇ ನಮ್ಗೆ ಆಟ ಅದ. ಈ 20,000ದು 12% ಎಷ್ಟಾಗುತ್ತೆ ನೋಡ್ರಿ. 20,000ದು 12%, 1 ತೆಗೆದ್ರೆ ಎಷ್ಟಾಗುತ್ತೆ? 10% ಆಗುತ್ತೆ. 1% ಅಂದ್ರೆ ಎಷ್ಟು? 200. 200 × 12 2,400. ಇಲ್ಲಿ ನೋಡ್ರಿ, 20,000ದು 20,000 × 12% ಅಂದ್ರೆ ನೋಡ್ರಿ, ಈ 0 ತೆಗೆದ್ರೆ ಎಷ್ಟಾಯ್ತು? 12 2 2,400. ತಡ್ರಿ, ಇದನ್ನು ಚೇಂಜ್ ಮಾಡ್ಕೊತೀನಿ ಮತ್ತು ಕಲರ. 2,400. ಈಗ ಟೋಟಲ್ ಬೋನಸ್ ಎಷ್ಟು ರೀ? 12%, 3%, ಟೋಟಲ್ ಎಷ್ಟು? 15%. 15% ಎಕ್ಸ್ ಅಂತ ತೊಗೋತೀನಿ, ಡಿವೈಡೆಡ್ ಬೈ ಪರ್ಸೆಂಟ್ ಐತಲ್ಲ 100 ಅಂತ ತೊಗೋತೀನಿ. ಇವಾಗ ನೋಡ್ರಿ, ನೆಕ್ಸ್ಟ್ ಈಕಿಗೆ 20%, ಯಾರಿಗೆ? ಕಲ್ಯಾಣಿಗೆ. 20,000 ಈಕಿಗೆ ಎಷ್ಟು ಪರ್ಸೆಂಟ್ ತೊಗೋಬೇಕು? 15% ತೊಗೋಬೇಕು. ಇಲ್ಲಿ ಮ್ಯಾಗ 15 ಅದಲ್ಲ, ಈಕಿಗೆ 15% ಎಷ್ಟೈತೆ ನೋಡ್ರಿ. 20,000 ಮ್ಯಾಗ ಆಕೆಗೆ 15% ಇತ್ತಲ್ಲ, 15 × 2 30, 00 3,000. ಇಲ್ಲಿ ನೋಡ್ರಿ, 3,000. ಈಕೆಗೆ ಟೋಟಲ್ ಸಿಗೋದು ಎಷ್ಟು? 15 + 5 20. 20% ಎಕ್ಸ್ ಡಿವೈಡೆಡ್ ಬೈ 100. ಆಯ್ತು ರೀ, ನಮ್ದು ಮುಗಿತಿ ಕೆಲಸ. ಈ ಸದ್ಯ ಇವ್ರದ್ದು ಡಿಫ್ರೆನ್ಸ್ ಏನು ಕೊಟ್ಟ ನೋಡ್ರಿ, ಅರ್ನಿಂಗ್ ಒಳಗೆ 7,600. ನಮಗಿದು ಬೇಡ, ಇದನ್ನು ನಾನು ರಿಮೂವ್ ಮಾಡ್ತೀನಿ ಈಗ ಸ್ವಲ್ಪ. ಈಗ ಸತ್ ನೋಡ್ರಿ, 2,400 ಐತಲ್ಲ, 3,000 2,400 ಡಿಫ್ರೆನ್ಸ್ ಎಷ್ಟೈತಿ? 600 ಐತಿ. ತಡ್ರಿ,
ಸದ್ಯ ಡೈರೆಕ್ಟ್ ಹಚ್ಚಿದ್ರೆ ನಿಮ್ಗೆ ಗೊತ್ತಾಗಬೇಕಲ್ಲ. ಒಂದು 2 ಸ್ಟೆಪ್ ಎಕ್ಸ್ಟ್ರಾ ಆದ್ರೆ ಅಲ್ಲಿ ಹಚ್ತೆ ನೋಡ್ರಿ. 3000 2400 ಕಳೆದ್ರೆ 600 ಈಕ್ವಲ್ ಟು 15x ಒಳಗೆ 20x ಒಳಗೆ 15x ಕಳೆದ್ರೆ 5x ಡಿವೈಡೆಡ್ ಬೈ 100 ಈಕ್ವಲ್ ಟು 7600. ಈ 7600 ಒಳಗೆ ಈ 600 ಕಳೆಯಿರಿ, ಎಷ್ಟಾಯ್ತು ನೋಡ್ರಿ. 5x ಡಿವೈಡೆಡ್ ಬೈ 100 ಈಕ್ವಲ್ ಟು 7600 ಒಳಗೆ 600 ಕಳೆದ್ರೆ 7000. ಇದನ್ನು ಇಂಟು ಕಡ್ತಾ ಹೊಡಿಬೇಡ್ರಿ, ಇದು ಆಗುತ್ತೆ ಈಕ್ವಲ್ ಟು ಬಾಜು ಇದ್ದಿದ್ದು 5 ಅಂದಲೇ 5 1400 1400 ಈ ಇಂಟು 100 ಮಾಡಿರಿ, ಎಷ್ಟಾಗುತ್ತೆ 1,40,000 ಆಯಿತು. ಇಷ್ಟಕ್ಕೆ ಮುಗಿದಿಲ್ಲ ರೀ, ಇನ್ನೂ ಐತಿ, ಇಷ್ಟಕ್ಕೆ ಮುಗಿದಿಲ್ಲ. ನಮಗೆ ಯಾರು ಕೇಳ ದೆನ್ ಕವಿತಾ ಟೋಟಲ್ ಅರ್ನಿಂಗ್ 1,40,000 15% ಎಷ್ಟು? 1,40,000 15% ಕಂಡುಹಿಡಬೇಕು ನಾವು. 1,40,000 ಇವೆರಡು 0 14 ಇಂಟು 15 ಎಷ್ಟು ನೋಡ್ರಿ. ಫಸ್ಟ್ 14 ಇಂಟು 15 ನೋಡ್ರಿ, ನಮ್ಗೆ ಈಸಿ ಆಗ್ಬೇಕಲ್ಲ. 14 ಇಂಟು 15 210, ಇವೆರಡು 00 21,000. ಟೋಟಲ್ ಅರ್ನಿಂಗ್ ಈ 21,000ಕ್ಕೆ ಮತ್ತು 2,400 ಇಲ್ಲೈತೆ ನೋಡ್ರಿ. ಯಾಕಿಂದ ಅರ್ನಿಂಗ್ ನೋಡ್ರಿ, ಮಾರ್ಕ್ ಮಾಡೇ ಬಿಡ್ತೀನಿ. 2,400 ಅಲ್ಲ, 2,400 ಅಂದರೆ ಎಷ್ಟಾಯ್ತು ನೋಡ್ರಿ, 23,400. ಏಕ್ದಮ್ ಬೆಂಕಿ ಕ್ವಶನ್, ಏಕ್ದಮ್ ಜಬರ್ದಸ್ತ್. ಇದೊಂದು ಸ್ವಲ್ಪ ಕಂಡಿಲ್ತಡ್ರಿ ಎಲ್ಲ ಆಪ್ಷನ್ನು. ಏಕ್ದಮ್ ಬೆಂಕಿ ಕ್ವಶನ್. ಇದನ್ನಂತೂ ರಿಪೀಟ್ ಮಾಡೋಕ್ಕಾಗಲ್ಲ ನೋಡ್ರಿ, ವಾಪಸ್ ಈಸಿಯಾಗಿ ಐತಿ. ಎಲ್ಲ ಅಕ್ಷರ ಅಂತೂ ತಿಳಿತಾವೆ, ಅಷ್ಟು ಕರೆಕ್ಟಾಗಿ ಬರ್ತೀನಿ ನಾನು. ಇನ್ನು ನೆಕ್ಸ್ಟ್ ನೋಡ್ರಿ ಕ್ವಶನ್ನು. ಇನ್ನೂ ಬರೋ ಎಲ್ಲ ಅಡ್ವಾನ್ಸ್ಡ್ ಅದಾವೆ. ಬತ್ ನೋಡ್ರಿ ಅಡ್ವಾನ್ಸ್ ಕ್ವಶನ್. ಎಲೆಕ್ಷನ್ 100 ತೊಗೊಂಡು ಮಾಡಿದ್ರೆ ಒಂದೇ ಕ್ವಶನ್ ಮಾಡ್ಕೊಂಬರ್ತೀರಿ ಎಕ್ಸಾಮ್ ಒಳಗೆ. ಇದನ್ನು ರೇಷೋ ಬೇಸ್ಡ್ ಒಳಗೆ ಮಾಡಬೇಕು. ರೇಷೋ ಬೇಸ್ಡ್ ಈಗ ನೋಡ್ರಿ, ಎಲ್ಲರೂ ಹೆಂಗೆ ತಗೋತಾರೆ, 35% ವೋಟೆಡ್ ಫಾರ್ ಕ್ಯಾಂಡಿಡೇಟ್ ಫೀ ಅಂದರೆ 35 ಅಂತ ತಗೋತಾರೆ. ಇನ್ನೊಂದು ಕಡೆ 62.5 ಅಂತ ತಗೋತಾರೆ. ಉಳಿದಿದ್ದು ಎಷ್ಟಂತ ಇಲ್ಲಿ ಬರ್ಕೋತಾರೆ. ಪಾಯಿಂಟ್ ಒಳಗೆ ಬಂತಂದ್ರೆ ನಮ್ಮ ಕ್ಯಾಲ್ಕುಲೇಷನ್ ಕಷ್ಟ ಆಗುತ್ತೆ, ನಮ್ಗೆ ಮಾಡೋದೇ ಆಗಲ್ಲ. ಯಾವ ಕ್ವಶನ್ ಅನಿಸ್ಬಿಡುತ್ತೆ. ಈಗ ನೋಡ್ರಿ ಟ್ರಿಕ್ ಹೇಳತ್ತೀನಿ. ಇನ್ ಆ್ಯನ್ ಎಲೆಕ್ಷನ್ 35% ಆಫ್ ವೋಟರ್ಸ್ ವೋಟೆಡ್ ಫಾರ್ ಕ್ಯಾಂಡಿಡೇಟ್ ಪಿಗೆ ಇದು ರೆಡ್ ಆಯ್ತಲ್ಲ, ಕಲರ್ ಯಾವ್ದು ಹಾಕಮ್ಮ, ಇದನ್ನ ಹಾಕೊಂಬರ್ರಿ. ಈ ಸದ್ ನೋಡ್ರಿ, ಪಿ 35% ಅಂದ್ರೆ 5 7 5 20. ನಿಮ್ಗೆ 35% ನನಗೆ ಗೊತ್ತಾಗಬೇಕಲ್ಲ. ಇಲ್ಲಿ ನೋಡ್ರಿ, 35 ಡಿವೈಡೆಡ್ ಬೈ 100 5 7 5 20 ಈ ರೀತಿ ಬರ್ತೀನಿ. ಮತ್ತು ನೋಡ್ರಿ ಎಷ್ಟು ಅರ್ಥ ಮಾಡಿಸತ್ತೀನಿ ತಡ್ರಿ, ಫಸ್ಟ್ ಅರ್ಥ ಮಾಡಿಸ್ಬಿಡ್ತೀನಿ. ಪಿ 35% ಗೊತ್ತಾಯ್ತು. ಈಗ ನೋಡ್ರಿ 62.5. ಈಗ 62.5 ಈ ರೀತಿ ಬರಿಬೋದ? ನಾನು ಈ ರೀತಿ ಬರ್ಕೋತೀನಿ ಫ್ರ್ಯಾಕ್ಷನ್ ಒಳಗೆ. 62 1/2 ಅರ್ಧ. 62 2 ಎಷ್ಟು 124 ಪ್ಲಸ್ 1 125. 125 ಡಿವೈಡೆಡ್ ಬೈ 100 ಇಂಟು 1/100 ಫಿಕ್ಸ್ ಮಾಡಬೇಕು ಅಂತ ಒಂದು ಎಲ್ಲ ಪರ್ಸೆಂಟೇಜ್ ಒಳಗೂ ಹೇಳಿ. 1/100 ಫಿಕ್ಸ್ ಮಾಡ್ಕೋಬೇಕು ಈ ಥರ ಫ್ರ್ಯಾಕ್ಷನ್ ಬಂದಾಗ. 25 5 25 4
5 5 20 ಎಷ್ಟಾಯ್ತು ರೀ? 5 5 20 1/80. ಎಲ್ಲಿ ಮಿಸ್ಟೇಕ್ ಆಯಿತು? 125/2 ಮಾಡಲಿಲ್ಲ ನಾನು. ಹಿಂಗೆ ಕನ್ಫ್ಯೂಸ್ ಆಗತೈತಿ. ಮತ್ತೆಳಗೆ 100 ಹಚ್ಕೊಂಡ್ಬಿಟ್ಟೀನಿ. ಡೈರೆಕ್ಟ್ 2 ಹಚ್ಬೇಕಾಯ್ತು ಫ್ರ್ಯಾಕ್ಷನ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಸ್ವಲ್ಪ ಹೈ ಲೆವೆಲ್ ಕ್ವಶನ್ ಅದಾವೆ, ಹೇಳೋ ಮುಂದೆ ಗೊತ್ತಾಗಲ್ಲ. ಡೈರೆಕ್ಟ್ ಮಾಡ್ಕೊತ ಅಂದ್ರೆ ಗೊತ್ತಾಗ್ಬಿಡುತ್ತೆ. 62.5 ಈ ರೀತಿ ಬರಿತೀನಿ ನಾನು. 62 1/2. 62 ಇರಲಿ 124 125. ಕೆಳಗಡೆ /2 1/100 ಫಿಕ್ಸ್ ಅಂದಿದ್ದೆ. ಹಚ್ಚುತ್ತಾರೆ. 5 4 25 5. ಇದು ಏನಾಗುತ್ತೆ? 5 5 2 4 5/8. ಈಗ ಮುಂದಿನ ಕೆಲಸ ಏನಂದ್ರೆ, ಇದು ಏನೋ ಲೆಕ್ಕ ಅಲ್ರಿ. ಈಗ ಸುಮ್ಮನೆ ಜಸ್ಟ್ ಫ್ರ್ಯಾಕ್ಷನನ್ನು ತೋರ್ಸಾಕತ್ತೀನಿ ನಿಮಗೆ. ಅಲ್ಲಿ ಕೊಟ್ಟಿರೋಂಥ ವ್ಯಾಲ್ಯೂವನ್ನು ಈಸಿ ಮಾಡ್ಕೊಳ್ಳೋದು. ಇಲ್ಲಿ ನೋಡ್ರಿ, 7/20 ಐತಿ, 5/8 ಐತಿ. 20 ಮತ್ತು 8ರದ್ದು ಇದು ಎಷ್ಟು ಏನು LCM. 20 ಮತ್ತು 8ರದ್ದು 2 8 16 ಅಂದ್ರೆ 160 ಅಲ್ಲ. 160 ಬರ್ಕೋತೀನಿ. ಇಲ್ಲಿ 160 ಬರ್ಕೋತೀನಿ. 2 2 8 8 ಇದು 56. 8 8 20 ಇಲ್ಲ. ಈಗ ಇಲ್ಲಿ 20 ಮಾಡ್ಬಾರ್ದು ನಾವು. ಇಲ್ಲಿ 160 ಬರ್ಕೋಬಾರ್ದು. ಈ ಮಿಸ್ಟೇಕ್ ನೀವು ಮಾಡಕತ್ತೀರಿ ಅಂತ ಹೇಳಕತ್ತೀನಿ. ಇಲ್ಲಿ 160, ಇಲ್ಲಿ 56 ಅಂತಿಲ್ಲಿ. ಈ 160 156 ಕಳಿಬೇಕು. ಈ 160 ಈ 56 ಕಳೆದ್ರೆ ಎಷ್ಟು ಉಳಿತು? 104 ಉಳಿತು. ಎಷ್ಟಾಗುತ್ತೆ ನೋಡ್ರಿ? 104/8 ಅಂದರೆ 13 8 ಅಲ್ಲ, 13 5 65 ಬಂತು. ಇನ್ನು ರಿಮೈನಿಂಗ್ ಕೇಳಾಗತ್ತಾನಲ್ಲ, ರಿಮೈನಿಂಗ್ ನೋಡ್ರಿ. ಈಗ 160 ಐತಿ, ಅದರೊಳಗೆ 56 ಕಳೆದ್ರಿ 104 ಬಂತು. ಅದರೊಳಗೆ 65 ಕಳೀರಿ. ಇದ್ರಾಗ 65 ಕಳೆದ್ರೆ ಎಷ್ಟು ಬಂತು? 39 ಬಂತಲ್ಲ. ಇದೇ ನಮ್ಮ ವ್ಯಾಲ್ಯೂ ನೋಡ್ರಿ. ಇದೇ ರೀತಿ ಮಾಡಬೇಕು. ನಾ ಇಷ್ಟೊತ್ತನ ಇದು ಬರೆದಿದ್ದು ಅರ್ಥ ಆಯ್ತು ಅನ್ಕೋತೀನಿ. ಇಲ್ಲಿ ನಿಮ್ಗೆ ಅರ್ಥ ಆಗೋದಿಲ್ಲ, ಇನ್ನೊಂದು ಸತ ಹೇಳ್ಬಿಡಲಿ. ಹೇಳೋದು ಬೆಸ್ಟ್ ಅನಿಸುತ್ತೆ, ಹೇಳ್ಬಿಡ್ತೀನಿ. ಇನ್ನೊಂದು ಸತ ಟೈಮ್ ಹಿಡಿದಿರಲಿ, ಹೇಳ, ಏನು ಲಾಸ್ ಇಲ್ಲ. LCM ಮಾತ್ರ ಈ 7/20 7/20 ಮತ್ತು 5/8 LCM 160 ಅಂತ ತೊಗೊಂಡಿರಿ. 21 28 8 56. ಇದರದ್ದು LCM ಎಷ್ಟು? 160 ಅಂತ ತೊಗೊಂಡ್ರಿ. ಈ 160ರಾಗ 56 ಕಳೆದ್ರೆ ಎಷ್ಟು? 104. ಆ 104 ಇಲ್ಲಿ ಇಂಟು ಮಾಡಿರಿ. 8 1 8 13 13 5 65. ಇನ್ನು ರಿಮೈನಿಂಗ್ ಉಳಿತಲ್ಲ. ಇನ್ನು ರಿಮೈನಿಂಗ್ ಉಳಿಬೇಕಲ್ಲ. ಇರೋದ 3. ಯಾವುದಾವುದು? P ಮತ್ತು Q. ಇನ್ನೊಂದು ಯಾರು ಓಟ್ ಹಾಕ್ಲಾರ್ದವ್ರು. ಇದರೊಳಗೆ ಎಷ್ಟು ಉಳಿತು ನೋಡ್ರಿ? 50 60 110 39 ಉಳಿತು. ಹೌದಲ್ಲ? 56 + 65 121 ಆಯಿತು. 160 - 121 ಮಾಡಿದ್ರೆ 39 ಬಂತು. ಆಯಿತು, ವ್ಯಾಲ್ಯೂ ಇಷ್ಟ ಆಯಿತು. ಇವಾಗ ನೋಡಿರಿ, ಆ ವ್ಯಾಲ್ಯೂ ಮ್ಯಾಗ ಹಚ್ಕೊಂಡು ಮಾಡಿಬಿಡము. ಎಲ್ಲ ರಬ್ ಮಾಡ್ತೀನಿ. ಭಾಳ ಬರ್ದಂಗೆ ಆಯಿತು. ಇವಾಗ ಕ್ವಶನ್ನೇ ಆ ರೀತಿ ಅದು ಭಾಳ ತಿಳಿಯಬೇಕಾಗುತ್ತಾ. ಎಲ್ಲಿಕಂಡು ಡೈರೆಕ್ಟ್ ಹೇಳ್ಕೊಂತ ಹೋದ್ರೆ ವೇಸ್ಟ್. ಅದು ಸುಮ್ಮನೆ ಹೇಳೋದು ವೇಸ್ಟ್.
ನೋಡ್ರಿ ಪಿ ವೋಟ್, ಕ್ಯೂ ವೋಟ್, ನಾಟ್ ವೋಟ್, ಯಾರೂ ವೋಟ್ ಹಾಕಿಲ್ಲ ಅಂತ. ಇಲ್ಲಿ 56 ಬರ್ಕೊತೀನಿ, 65. ನಾಟ್ ವೋಟ್ ಮಾಡಿದವರೆಷ್ಟು 39. ಈಗ ಎಲ್ ಸಿ ಎಮ್ ಬಿಟ್ರೆ ಡೈರೆಕ್ಟ್ ಪಾಯಿಂಟ್ ಒಳಗೆ ಮಾಡ್ಕೊಂಡ್ರೆ ಲೇಟ್ ಹಿಡಿತೈತೆ ರೀ. ಈಗ ನಾ ಒಬ್ಬನೇ ಸಿಂಗಲ್ ಮಾಡಕತ್ತೇವೆ, ನಾ ಬಡ ಮಾಡ್ತೇವೆ, ಹೇಳ್ಬೇಕಂದ್ರೆ ಟೈಮ್ ಹಿಡಿತೈತಿ. ಯಾಕಪ್ಪ ಇವನು ಲೇಟ್ ಹೇಳತ್ತ ನಾನು ಬಾಡ್ರಿ. ದ ರಿಮೈನಿಂಗ್ ವೋಟ್ಸ್ ಡಿಡ್ ನಾಟ್ ವೋಟ್ ಇಫ್ ದ ಡಿಫರೆನ್ಸ್ ಬಿಟ್ವೀನ್ ಹೂ ವೋಟೆಡ್ ಫಾರ್ ಕ್ಯಾಂಡಿಡೇಟ್ ಪಿ ಆ್ಯಂಡ್ ಹೂ ಡಿಡ್ ನಾಟ್ ವೋಟ್ ಫಾರ್ 6800. ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಐತೆ ನೋಡ್ರಿ. 39, 49, 59 ಅಂದ್ರೆ 20 ಆಗುತ್ತೆ. 20ರಾಗ ಅದಕ್ಕೆ ಡಿಫ್ರೆನ್ಸ್ 17 ಆಯಿತು. ಈ 17ರ ವ್ಯಾಲ್ಯೂ ಏನೈತೆ ನೋಡ್ರಿ, ಅದೇ 6800 ಆದ್ರೆ 17×4=68. ಈಗ ಎಲ್ಲರೂ ಮಾಡುವಂಥದ್ದೇನು 100% ಅಂತ ಮಾಡ್ತಾರೆ. 100% ಮಾಡಬೇಡ್ರಿ. ನಮ್ಮದು ಟೋಟಲ್ ವೋಟ್ ಎಷ್ಟು, ಎಲ್ ಸಿ ಎಮ್ ತೊಗೊಂಡಿದ್ದೇವಲ್ಲ, ಟೋಟಲ್ ಎಷ್ಟು 160%. ಇದು ನಮ್ಮದು 160 × 4 64,000. ಇಲ್ಲ 17,400 ಮಾಡ್ಬೇಕಾಯ್ತಲ್ಲ. 4 ಮಾಡಿದ್ರು ಅಷ್ಟೇ ಬಿಡ್ರಿ, ನಮಗೇನೋ ವ್ಯಾಲ್ಯೂ ಬೇಕು, ಡೈರೆಕ್ಟ್ ಎಲ್ಲಪ್ಪ ಏನು. ಆಪ್ಷನ್ ನಂಬರ್ ಬಿ ಆಲ್ರೆಡಿ ಮಾರ್ಕ್ ಮಾಡಿದ್ದೈತಿ. ಅರ್ಥ ಆಯ್ತು ಅನ್ಕೋತೀನಿ. ಕ್ವಶನ್ನು ಸ್ವಲ್ಪ ಎಲ್ ಸಿ ಎಮ್ ತೊಗೊಳೋದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ಆಯಿತು ಅಷ್ಟೇ. ಎಲ್ ಸಿ ಎಮ್ಮು ಫ್ರ್ಯಾಕ್ಷನ್ ನಾನು ಬೇಸಿಕ್ ಲೆವೆಲ್ ಮಾಡ್ತೀನಿ. ಇವೆಲ್ಲ ಇವತ್ತೇ ಲಾಸ್ಟ್, ಇದು ಹೈ ಲೆವೆಲ್ ಕ್ವಶನ್ ಮುಗೀತು. ಪರ್ಸೆಂಟೇಜು ಮೇನ್ಸ್ ಲೆವೆಲ್ ಎಲ್ಲ ಕಂಪ್ಲೀಟ್ ಆಯಿತು. ಇದರಿಂದ ಹೊರಗೆ ಯಾವ ಕ್ವಶನ್ ಬರಲ್ಲ ಮೇನ್ಸಲ್ಲಿ. ಇಷ್ಟು ಹೈ ಲೆವೆಲ್ ಅಂತೂ ಯಾವುದೂ ಕೇಳಲ್ಲ ಪರ್ಸೆಂಟೇಜ್ ಚಾಪ್ಟರ್ ಒಳಗೆ. ಇದಕ್ಕಿಂತ ಹೈ ಲೆವೆಲ್ ಅಂತೂ ಕೇಳಲ್ಲ. ಎಲ್ಲ ಹೈ ಲೆವೆಲ್ ಅಂತೂ ಮುಗಿಸ್ಬಿಟ್ಟಿದ್ದೀನಿ ನಾನು ಇದರೊಳಗೆ ಹೇಳಿ. ಇದಕ್ಕಿಂತ ಹೈ ಲೆವೆಲ್ ಯಾರ್ದು ಹೇಳಲ್ಲ. ಈಗ ನೆಕ್ಸ್ಟ್ ಏನು ಬೇಸಿಕ್ ಅಂತ ಮಾಡ್ತೀನಿ. ಫಸ್ಟ್ SSC GD ಆಲ್ ಶಿಫ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿರಿ. ಇದು ಬೆಸ್ಟ್ ಕ್ವಶನ್. ಇದನ್ನು ಯಾರು ಈ ಸದ್ನ ಹೇಳ್ತೀನಿ ನೋಡ್ರಿ, ಈ ರೀತಿ ಅಂತೂ ಯೂಟ್ಯೂಬ್ ಒಳಗೆ ಯಾರೂ ಹೇಳಿಲ್ಲ. ಈ ಕ್ವಶನ್ನ ಯಾರೂ ಹೇಳಿಲ್ಲ. ಬೇಕಾದ್ರೆ ನೀವು ಇದನ್ನು ಒಂದು ಸತಿ ಸ್ಕ್ರೀನ್ಶಾಟ್ ಹುಡ್ಕೊಂಡು ಟೆಕ್ಸ್ಟ್ ಬುಕ್ ಆ್ಯಪ್ ಒಳಗೆ ಚೆಕ್ ಮಾಡ್ಬೋದು, ಸಿಗುತ್ತೆ. ಗೂಗಲ್ ಒಳಗೆ ಹೊಡೆದ್ರೆ ಸಿಗುತ್ತೆ. ಅದ್ರದ್ದು ಎಕ್ಸ್ಪ್ಲನೇಷನ್ನ ನಾ ಈ ಸದ್ ಮಾಡೋ ಎಕ್ಸ್ಪ್ಲನೇಷನ್ನ ಎರಡು ಕಂಪೇರ್ ಮಾಡಿರಿ, ನಿಮ್ಗೆ ಗೊತ್ತಾಗುತ್ತೆ. ಈ ಸದ್ ನೋಡಿರಿ, ಎ ಫ್ರೂಟ್ ಸೆಲ್ಲರ್ ಸೆಲ್ಸ್ 45% ಆರೆಂಜಸ್ ಅಂತ. ಅಂದ್ರೆ ನಮಗೆ ಟೋಟಲ್ ಎಷ್ಟದ ಅಂತ ಗೊತ್ತಿಲ್ಲ. ಅಂದರೆ ಏನು ತೊಗೊಲಿ, ಎಕ್ಸ್ ಅಂತ ತೊಗೊಲಿ, ಬೇಡ ಎಕ್ಸ್ ಅಂತ ತೊಗೊಂಡ್ರೆ ನಿಮಗೆ ಎಕ್ಸ್ ಬೇಡ, ಟೋಟಲ್ ಅಂತ ತೊಗೋತೀನಿ. ಸ್ವಲ್ಪ ಅಕ್ಷರ ಸಣ್ಣ ಬೇರೆ ಮೀಸತ್ತ, ಇದು ಕ್ವಶನ್ ಉದ್ದ ಹೋಗುತ್ತಾ. 45% ಮಾರಾಟ ಮಾಡಿದೆ. 45% ಮಾರಾಟ ಮಾಡಿ ಮತ್ತೇನು ಮಾಡಿದೆ, ಆರೆಂಜಸ್ 1 ಮೋರ್ ಹ್ಯಾಂಗೋ ಅನ್ನು ಕಸ್ಟಮರ್ಗೆ ಕೊಡ್ತೀನಿ. ಅಂದರೆ ತಗೋರಪ್ಪ ಅಂತ ಒಂದು ಎಕ್ಸ್ಟ್ರಾ ಅವನಿಗೆ ಕೊಡ್ತೀನಿ. ಇನ್ನು ಏನಾಯಿತು, ರಿಮೈನಿಂಗ್ ಉಳಿತು. ದೆನ್ ಈ ಸೆಲ್ಸ್ 20% ಆಫ್ ದ ರಿಮೈನಿಂಗ್ ಆರೆಂಜಸ್. ಈ ರಿಮೈನಿಂಗ್ ಒಳಗೆ ಮತ್ತವ 20% ಸೆಲ್ ಮಾಡಿದಂತ. ಆ 20% ಸೆಲ್ ಮಾಡಿ ಅವ ಮತ್ತು 2 ಆರೆಂಜನ್ನು ಸೆಕೆಂಡ್ ಕಸ್ಟಮರ್ ಕೊಡ್ತಾನಂತ. ತಗೋರಪ್ಪ 2 ಹೆಚ್ಚಂತ 2 ಕಸ್ಟಮರಿಗೆ ಕೊಡ್ತಾನಂತ. ಅರ್ಥ ಮಾಡ್ಕೊರಿ, ಭಾರಿ ಸ್ಲೋ ಹೇಳಕತ್ತೀನಿ. ಕಸ್ಟಮರ್ ಕೊಡ್ತಾನಂತ. ಈಗ ಮತ್ತು ಇದ್ರೊಳಗೆ ಏನು ಮಾಡಿರ್ತಾನೆ ನೋಡು, ಇಲ್ಲಿ ರಿಮೈನಿಂಗ್ ಉಳಿತೈತಿ ಮತ್ತು. ಈ ರಿಮೈನಿಂಗ್ ಒಳಗೆ ಈಗ ನೋಡ್ರಿ, ದೆನ್ ಈ ಸೆಲ್ಸ್ 90%. 90% ಸೆಲ್ ಮಾಡಿಂದ ಎಷ್ಟು ಉಳಿತು ಅವನ ಕಡೆ, 10% ಉಳಿತು. ಸ್ಟಿಲ್ ಲೆಫ್ಟ್ ವಿತ್ 5 ಆರೆಂಜಸ್. 10% ಉಳಿದಿದ್ದು ಏನಿತ್ತು ನೋಡಿ, ಸ್ಟಿಲ್ ಲೆಫ್ಟ್ 5 ಆರೆಂಜಸ್. ಟೋಟಲ್ 100% ಎಷ್ಟಿತ್ತು, 10 × 10, 5 × 10, 50 ಇದ್ದು ಅಂತ.
50 ಇವು ಇಲ್ಲಿದ್ದಿದ್ದಲ್ಲ, ಇದನ್ನು ತಿಳ್ಕೊರಿ ಫಸ್ಟ್. ಇವು 50 ಎಲ್ಲಿದ್ದು, ಈ ರಿಮೈನಿಂಗ್ ಬಾಕ್ಸ್ ಒಳಗೆ ಇದ್ದಿದ್ದು 50 ಇವು. ಅರ್ಥ ಮಾಡ್ಕೊರಿ. ಈ 50 ಇಲ್ಲಿ ಮ್ಯಾಗ ಟೋಟಲ್ ಅದಾವಲ್ಲ, ಇವು ಅಲ್ಲ, ಇಲ್ಲಿ ರಿಮೈನಿಂಗ್ ಕೊಟ್ಟಿನಿ ನೋಡೋಣ. ಈ 50 ಅದು, ಈ 50 ಹಿಂಗೆ ರಿಮೈನಿಂಗ್ ಮಾಡ್ಕೋತ ಬಂದ ನಾವು. ಈ 50 ಏನು ಮಾಡಲಿ, ಇದು ಒಂಥರ ಇದು ಕ್ವಶನ್. ಇಲ್ಲೇ ಬರೀಲೆ. 50 ಈ 50 ಏನೈತೆ ನೋಡ್ರಿ, 20% ಮಾರಿದ. 20% ಮಾರಿದ ಅಂದರೆ ಎಷ್ಟು ಉಳಿತು? 80% ಉಳಿತು. 80% ವ್ಯಾಲ್ಯೂ ಏನೈತೆ ನೋಡ್ರಿ, ಈ 50 + 2, 50 + 2, 52, 100% ಎಷ್ಟು? ಈ 100% ಕಂಡು ಹಿಡಿದ್ರೆ ನಮಗೆ ಎಲ್ಲಿ ವ್ಯಾಲ್ಯೂ ಸಿಗುತ್ತಾ? ಇಲ್ಲಿದ್ದು ಸಿಗುತ್ತಾ? ಅದನ್ನ ನೆನಪಿರಲಿ. ಎಷ್ಟಾಗುತ್ತೆ ನೋಡ್ರಿ, 65. ಈ 65 ಏನೈತೆ ನೋಡ್ರಿ, ಇದು ಇದ್ರ ವ್ಯಾಲ್ಯೂ ಆಯಿತು. ಇದ್ರ ವ್ಯಾಲ್ಯೂ ಆಯಿತಾ? ಈ ಸದ್ ನೋಡ್ರಿ, ಟೋಟಲ್ ಇರ್ತದಲ್ಲ ಅದ್ರೊಳಗೆ 45% ಮಾರಿದ ಅಂದ್ರೆ ರಿಮೈನಿಂಗ್ ಎಷ್ಟು ಉಳಿತು? 55%. ಈ 55% ಒಳಗೆ ಈ 65 + 1, 65 + 1, ಇಲ್ಲಿ ನೋಡ್ರಿ 50 + 2 ಮಾಡಿ 52, 65 + 1 66, 100%. 5 11 5 20, 11 6 26, 120 ಟೋಟಲ್ ನಮಗೆ ಸಿಕ್ಕಿದ್ದು 120. ಆನ್ಸರ್ ಇರೋದು ಕೂಡ 120. ಇದಕ್ಕಿಂತ ಬೆಸ್ಟ್ ಮೆಥಡ್ ಯಾರೂ ಹೇಳಿಲ್ಲ. ಆಯ್ತು ನೋಡಿರಿ, ಇದಕ್ಕಿಂತ ಬೆಸ್ಟ್ ಮೆಥಡ್ ಅಂತೂ ಯೂಟ್ಯೂಬ್ ಒಳಗೆ ಯಾರೂ ಹೇಳಿಲ್ಲ. ನೋಡಿ ಬೇರೆ ಬೇಕಾದ್ರೆ ಕ್ವಶನ್ ಸರ್ಚ್ ಮಾಡಿರಿ, ಸರ್ಚು ಮಾಡಿರಿ. ನಾನು ಇಷ್ಟು ಟ್ರೈ ಮಾಡೀನಿ ಕ್ವಶನ್ ಇದನ್ನೆಲ್ಲ ಮಾಡಬೇಕು ಅಂತ. ರಿಮೈನಿಂಗ್ ಬುಕ್ ಒಳಗೆ ಒಂದು ಬುಕ್ ಒಳಗೆ ನೋಡಿದ್ದೆ ನಾನು. ಆ ಬುಕ್ ಒಳಗೆ ರಿಮೈನಿಂಗ್ ಬಂದು ಕೊಟ್ಟಿದ್ದೆ. ರಿಮೈನಿಂಗ್ ತೊಗೊಂಡು ಮಾಡ್ಬೋದಾ ಅಂತ ಟ್ರೈ ಮಾಡಿದೆ, ಬಂತು ನೋಡ್ರಿ ಅವಾಗ ಆನ್ಸರ್. ಈ ಮೆಥಡ್ ಯೂಸ್ ಆಯ್ತು ನನಗೆ. ಆದ್ರೆ ನಾ ಇದನ್ನು ಮಾಡೀನಂತಲ್ಲ, ಪಿನಾಕಲ್ ಬುಕ್ ಒಳಗೆ ಒಂದು ಸ್ವಲ್ಪ ಕಾಪಿ ಮಾಡಿದ್ದೀನಿ ನಾನು, ಇದ್ದಂಗೆ ಹೇಳ್ತೀನಿ. ಯಾಕಂದ್ರೆ ಯಾರಿಗೂ ಗೊತ್ತಿರಲ್ಲ ಅಷ್ಟೊಂದು. ರಿಮೈನಿಂಗ್ ಯಾವ ಥರ ತೊಗೋತಾರೆ ಅಂತ ಗೊತ್ತಿದ್ದಿಲ್ಲ. ರಿಮೈನಿಂಗ್ ಅವ್ರು ಏನಂತ ಕೊಡ್ರಿ, ಅವ್ರದ್ದು ಎಕ್ಸ್ ಮೆಥಡ್ ಐತ್ರಿ. ಡೈರೆಕ್ಟ್ ಈ ಥರ ಏನು ಮೆಥಡ್ ಹೇಳಿಲ್ಲ ಅವರು, ಎಕ್ಸ್ ಮೆಥಡ್ ಕೊಟ್ಟಾರ. ರಿಮೈನಿಂಗ್ 2 ಇವೆಲ್ಲ ಕೂಡಿಸ್ಕೊತಿದ್ನಲ್ಲ, ಈ ಥರ ಬರುತ್ತಾ ಅಂತ ನೋಡಿದೆ ನಾನು. ಆವಾಗ ಗೊತ್ತಾಯಿತು ಈ ರೀತಿ ಮಾಡ್ಬೋದಾಗಿನಂತ. ರಿಮೈನಿಂಗ್ ಒಳಗೆ ಕನ್ಫ್ಯೂಸ್ ಆಗುತ್ತೆ ರೀ. ಇಲ್ಲಿ ರಿಮೈನಿಂಗನ್ನು ಯಾರು ತೊಗೊಳಕ್ಕೆ ಹೋಗಲ್ಲ. ಈ ಕ್ವಶನ್ ನೋಡಿದ್ರೆ ಒಂಥರ ಅನಿಸ್ಬಿಡುತ್ತೆ. ಅದಕ್ಕೆ ಈ ಥರ ಕ್ವಶನ್ ಆಲ್ಮೋಸ್ಟ್ ಯಾಕೆ ಕೇಳಿಲ್ಲ, ಕೇಳೋ ಸಾಧ್ಯತೆ. ಮಾಕ್ ಟೆಸ್ಟ್ ಒಳಗೆ ಬಂದಿರುವಂಥ ಕ್ವಶನ್ ಇದು. ಮಾಕ್ ಟೆಸ್ಟ್ ಒಳಗೆ ಮಾಡಿದ್ದೀನಿ ನಾನು, 2 ಸತ ಕೊಟ್ಟಿದ್ದೆ ಮಾಕ್ ಟೆಸ್ಟ್ ಒಳಗೆ. ಇದರ ಆನ್ಸರ್ 120. ಇಲ್ಲಿ ಬರೀತು ನೋಡ್ರಿ, ಆನ್ಸರು 120. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದೇನು ಈಸಿ ಐತ್ರಿ ಕ್ವಶನ್, ಈಸಿ ಐತಿ. ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಅಂತ ತೊಗೊಂಡಿನಿ. ರಜತ್ ಪೂಜಾ ಅಬವ್ ಪಾರ್ಟಿಸಿಪೇಟೆಡ್ ಇನ್ ಆ್ಯನ್ ಎಲೆಕ್ಷನ್ ಇಫ್ ದ ಟೋಟಲ್ ವೋಟ್ಸ್ ಪೋಲ್ಡ್ 40,000. ನಾವು ಟೋಟಲ್ ವೋಟ್ಸ್ ಎಷ್ಟದ ಅಂತ 40,000. ಅದರೊಳಗೆ 10% ಇನ್ವ್ಯಾಲಿಡ್ ಆದರೆ ಎಷ್ಟು ನೋಡ್ರಿ. 10% ಅಂದರೆ ಎಷ್ಟು? 4,000 ಅಲ್ಲ. ಎಷ್ಟು ಗೊತ್ತೈತೆ ಅಂತ ತಿಳ್ಕೊತೀನಿ. ಮತ್ತು 4,000 ಅಂತ ಕೇಳ್ಬೇಡ್ರಿ. 10% 4,000 ಆಗುತ್ತೆ. 40 4,000 ಹೋದ್ರೆ 36,000. ಆ 36,000 ಒಳಗೆ ರಜತ್ ಗಾಟ್ 36% ಆಫ್ ವ್ಯಾಲಿಡ್ ವೋಟ್ಸ್ ಆ್ಯಂಡ್ ಪೂಜಾ ಗಾಟ್ 40% ಆಫ್ ವ್ಯಾಲಿಡ್ ವೋಟ್ಸ್. 40 36 ಎಷ್ಟು? 40%.
ಅವಾಗ ಅನ್ಬೇಕಲ್ಲ ನಮ್ಗೆ. ನೋಡ್ರಿ, ರಜತ್ ಅನ್ನೋನು ರಜತ್ ಅನ್ನೋನು 36% ತೊಗೊಂಡಾನ. ಪೂಜಾ ಅನ್ನೋಳು 40% ತೊಗೊಂಡಾಳೆ. ಎಷ್ಟಾಯ್ತು ನೋಡ್ರಿ, 6 0 6 3 4 7. 100% ಮೈನಸ್ 76% ಈಕ್ವಲ್ ಟು 24%. ಈ 36,000 ಅದು 24% ನೋಡ್ರಿ. 36,000 ಏನೈತೆ ನೋಡ್ರಿ, ಇದು 24%. 360 × 24 ಮಾಡಿರಿ, ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. 360 × 24 ಮಾಡಿರಿ 8,600. ಈಸಿ ಐತಿದ್ದು, ಅದಕ್ಕೆ ಡೈರೆಕ್ಟ್ ಸ್ಪೀಡ್ ಹೇಳಿದೆ ಇದನ್ನು. ಬೇಕಾದ್ರೆ ನೀವು ಇದನ್ನು ಒಂದು ಸ್ವಲ್ಪ ಸ್ಲೋ ಇಟ್ಕೊಂಡು ನೋಡಿರಿ, ಗೊತ್ತಾಗಿಲ್ಲ ಅಂದ್ರೆ ಆಲ್ಮೋಸ್ಟ್ ಇದು ಗೊತ್ತಾಗುತ್ತೆ. ಇದ್ರೊಳಗೇನು ಕನ್ಫ್ಯೂಷನ್ನೇ ಇಲ್ಲ, ಡೈರೆಕ್ಟ್ ಕೊಟ್ಬಿಡಿದಾನೆ. 10% ಇನ್ವ್ಯಾಲಿಡ್ ಅಂದರೆ 36 ಬಂತು. ಅದರೊಳಗೆ 100 ಒಳಗೆ 36 40 ಅವ್ರು ತೊಗೊಂಡ್ರೆ ಉಳಿದಿದ್ದು 24 ಇವತ್ತು ತೊಗೊಂಡು ಆ 36ಕ್ಕೆ 24% ಮುಗೀತು. ಇನ್ನು ನೆಕ್ಸ್ಟ್ ನೋಡ್ರಿ, ಕ್ವಶನ್ ಇದು ಬೆಂಕಿ ಕ್ವಶನ್, ಆದ್ರೆ ಈಸಿ ಐತ್ರಿ. ಆದ್ರೆ ಇದನ್ನು ನಾನು ಡೈರೆಕ್ಟ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೇನೆ ರೀ, ನೀವೇನಾದರೂ ಅನ್ಕೋರಿ. ಇಲ್ಲಿ ನೋಡ್ರಿ ಹೆಂಗೈತಿ, 59.375. ಇದನ್ನು ಮೈನಸ್ ಮಾಡ್ಕೊತ ಕೂತ್ರೆ ಅರ್ಧ ತಾಸು. ಅದಕ್ಕೆ ಡೈರೆಕ್ಟ್ ಮಾಡ್ತೇನೆ, ನೀವು ಡೈರೆಕ್ಟ್ ನಾ ಹೆಂಗೆ ಅನ್ನೋದೆಲ್ಲ ಇಲ್ಲಿ ಬರಿತೇನೆ, ನೀವು ಅರ್ಥ ಮಾಡ್ಕೊಂಬಿಡ್ರಿ, ಮುಗೀತಷ್ಟೆ. ಇವು ಯಾರು ಬೇಸಿಕ್ ಕ್ವಶನ್ನು ಅಂದರೆ ಎಷ್ಟು, ಇದು 1%ಇಂದ 75% ತನಕ ಆದರೆ ಕ್ಯಾಲ್ಕುಲೇಷನ್ನ ಹೇಳಕ್ಕೆ ಬರುತ್ತೆ. ಇದು ಪೂರ 95% ಪ್ಲಸ್ ಅಡ್ವಾನ್ಸ್ಡ್ ಲೆವೆಲ್ ಕ್ವಶನ್ ಇದು. ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕುಂತ್ರೆ ಟೈಮ್ ಸಾಲಲ್ಲ. ಅದಕ್ಕೆ ಎಲೆಕ್ಷನ್ ವಾಸ್ ಬಿಟ್ವೀನ್ 2 ಕ್ಯಾಂಡಿಡೇಟ್ಸ್, Y% ಆಫ್ ವೋಟರ್ಸ್ ಡಿಡ್ ನಾಟ್ ಕಾಟ್ಸ್. ಅಂದ್ರೆ Y% ಅನ್ನೋದು ಎಷ್ಟು ವೋಟ್ ಮಾಡಿಲ್ಲ ಗೊತ್ತಿಲ್ಲ. 10% ಡಿಕ್ಲೇರ್ಡ್ ಇನ್ವ್ಯಾಲಿಡ್. ಆಲ್ ದ ವ್ಯಾಲಿಡ್ ವೋಟ್ಸ್ ವೇರ್ ಕಾಸ್ಟ್ ಆಫ್ ಫೇವರ್ ಆಫ್ ಐದರ್ ಆಫ್ ದ 2 ಕ್ಯಾಂಡಿಡೇಟ್ಸ್. ಇಬ್ಬರಿಗೆ ಬಿದ್ದಾವಂತ ಓಟ. ದ 8 ಕ್ಯಾಂಡಿಡೇಟ್ ಹೂ ಗಾಟ್ 59.375% ಆಫ್ ದ ವ್ಯಾಲಿಡ್ ವೋಟ್ಸ್ ಕಾಸ್ಟ್ ಡಿಕ್ಲೇರ್ಡ್ ಎಲೆಕ್ಟೆಡ್ ಬೈ 2484 ವೋಟ್ಸ್. ನೋಡ್ರಿ, ಇದನ್ನು ಎಲ್ಲರೂ ಮಾಡ್ತಾರೆ, ಬರ್ಕೊಳ್ಳೋದು ಗೊತ್ತಾಗಲ್ಲ ಅವರಿಗೆ. ಪೀಪಲ್ ಎಲಿಜಿಬಲ್ ಟು ವೋಟ್ ಇನ್ ದ ಎಲೆಕ್ಷನ್ ವಾಸ್ 16,000. ವೋಟ್ ಎಷ್ಟು ಅದಾವೆ ಟೋಟಲ್ಲ? ಈಗ 16,000 ಅದಾವೆ. ಅದ್ರೊಳಗೆ ನಮಗೆ 100 Y% ಡಿಡ್ ನಾಟ್ ಕಾಸ್ಟ್ ವೋಟ್, ಡಿಡ್ ನಾಟ್ ವೋಟ್ ಅಂತ ಅಂದ್ರೆ ನೋಡ್ರಿ, 100 ಮೈನಸ್ Y ಡಿವೈಡೆಡ್ ಬೈ 100 ಇಂಟು 10% ವೋಟರ್ಸ್ ಕಾಟ್ ವೇರ್ ಡಿಕ್ಲೇರ್ಡ್ ಇನ್ವ್ಯಾಲಿಡ್ ಅಂದ್ರೆ 9/10 ಹೋದು ಓಟು. ಇದನ್ನು ನೋಡ್ರಿ, ಇದನ್ನು ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀನಿ ಅಂತ ಹೇಳಿದೆ ನಿಮಗೆ. ಈಗ ಒಬ್ಬ 100% ಓಟಿತ್ತು, ಅದರೊಳಗೆ 59.375 ತೆಗೆದ್ರೆ ಎಷ್ಟು ಬರುತ್ತಾ? 40.625 ಅಂತ ಬರುತ್ತೆ ರೀ. ಇಲ್ಲೆಲ್ಲ ಇಲ್ಲೇ ಮಾಡಿಬಿಡ್ತಂತೇಳ್ರಿ, ನಿಮ್ಗೆ ಯಾಕೆ ಇದು ಮಾಡಿ. 100 ಮೈನಸ್ 59.375 ತೆಗೆದ್ರೆ ಎಷ್ಟು ಬರುತ್ತಂತ? 40.625. 40.625. ಅವ್ರೇನು ಕೇಳೋಣ, ಇಷ್ಟೇ ಓಟ್ಸ್ ತೊಗೊಂಡಂತ ಕೇಳಿಲ್ಲವ. ಎಲೆಕ್ಟೆಡ್ ಬೈ ಅಂತ ಶಬ್ದ ಕೇಳ ನೋಡ್ರಿ, ಬೈ ಅಂತ ಕೇಳಿದ್ರೆ ಡಿಫ್ರೆನ್ಸ್ ತೊಗೋಬೇಕು ನಾವು. ಈಗ ನೋಡ್ರಿ, ಇದ್ರದ್ದು ಡಿಫ್ರೆನ್ಸ್ ನೋಡ್ರಿಪ್ಪ ಎಷ್ಟೈತಿ. ಇನ್ನೊಬ್ಬ ತೊಗೊಂಡಿದ್ದು ಡಿಫ್ರೆನ್ಸ್ ಕೇಳ್ತಾನೆ ನಾವು. ಇದ್ರದ್ದು 59.375 ಎಷ್ಟೈತಿ? 18.75% ಐತಿ. ನಾ ಈ 18.75 ಹೆಂಗೆ ಬರೀತೇನೆಂದ್ರೆ 18 3/4.
ಈಗ 75% ಈ ರೀತಿ ಬರೀತೀರ. 75/100 25 ಮೂರಲೆ 25 ನಾಲ್ಕಲೆ. ನಾನು ಅದೇ ರೀತಿ ಬರ್ತೀನಿ. 18ಕ್ಕೆ 18 ಬರ್ತೀನಿ. 75% ಅಂದರೆ 3/4 ಬರ್ತೀನಿ. ಇದನ್ನು ರಿಮೂವ್ ಮಾಡ್ತೀನಿ. ಇದೇ ನಿಮ್ಗೆ ಅರ್ಥ ಮಾಡಿಸೋದು ನಾನು. ಈ ರೀತಿ ಕಾಂಪ್ಲಿಕೇಟೆಡ್ ಬರುತ್ತೆ ಅಂತ. ನಾನು ರೇಷೋ ಮೆಥಡ್ ಮಾಡ್ತೀನಿ. ಯಾವುದೇ ಕ್ವಶನ್ ಬಂದರೂ ರೇಷೋ ಮೆಥಡ್, ಯಾವುದೇ ಪಾಯಿಂಟ್ ಯೂಸ್ ಮಾಡಲ್ಲ. ರೇಷೋ ಮೆಥಡ್ ಮಾಡಿದ್ರೆ ಈಸಿ ಆಗ್ಬಿಡುತ್ತೆ ಅದಕ್ಕೆ. ಈಗ ನೋಡಿರಿ, ಈ ಇಂಥ ಪಾಯಿಂಟ್ ಐತಿ, ನಾನು ಅಲ್ಲಿ ಪಾಯಿಂಟೇ ತೊಗೊಳಲ್ಲ. ತರ್ಡ್ ಇಲ್ಲಿ ಹಾಕಿದ್ದು ಅಂತ ಈಕ್ವಲ್ ಟು ಹಾಕಿದೆ. ಇನ್ನೊಂದು ಐತಿ, ಈ ಸದ್ ನೋಡ್ರಿ, 18 ನಾಲ್ಕಲೆ 72 3 75. 70/4 ಇಂಟು 1/100 ಪಿಕ್ಸ್ ಹೇಳಿದ್ದೆ. 25 ಮೂರಲೆ 25 ನಾಲ್ಕಲೆ ಏನಾಯಿತು? 4 ನಾಲ್ಕಲೆ 16, 3/16. ತಗೋರಿ ಬರಿತೀನಿ. ಡಿಫರೆನ್ಸ್ ಸಿಕ್ತು 3/16 ವ್ಯಾಲ್ಯೂ ಒಳಗೆ. ಅವ ಎಷ್ಟು 2484 ತೊಗೊಂಡನಂತ. 2484 ಆಯ್ತು, ಮುಗೀತು ನೋಡಿರಿ ಕ್ವಶನ್ದಾಗ ಏನೂ ಇಲ್ಲ. ಇಲ್ಲಿ 3 0 ಆಗ್ತೈತೆ ರೀ. ಇದನ್ನಷ್ಟು ತೆಗೆದುಬಿಡ್ರಿ. 16,000 ಮುಗೀತು. ಈ ಸಲ ಬೇಕಾಗಿರೋದು ನೋಡಿರಿ. 2484ನ 9 ಮೂರಲೆ 27, 9 ಮೂರಲೆ 27, 27ರಿಂದ ಇಲ್ಲಿಗೆ ಮಾಡಿರಿ. 92 ಬರುತ್ತಾ. ಇಲ್ಲಿ ಈಕ್ವಲ್ ಟು ಹಾಕ್ರಿ. 100 ಮೈನಸ್ y ವ್ಯಾಲ್ಯೂ 92 ಬಂದರೆ 100 ಒಳಗೆ ಎಷ್ಟು ತೆಗೆದ್ರೆ 92 ಬರುತ್ತೆ? y ವ್ಯಾಲ್ಯೂ 8. ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್. ನೋಡ್ರಿ ಕ್ವಶನ್ ಹೆಂಗೈತಿ, ಬೆಂಕಿ ಐತಿ. ಕ್ವಶನ್ ನಂಬರ್ ವೆರಿ ಹೈ ಥಿಂಕಿಂಗ್ ಕ್ವಶನ್. ಈಗ ಮುಂದಿನ ಪ್ರಶ್ನೆ ಇಲ್ಲರಿ, ಇನ್ನೊಂದು ಎರಡು ಅಷ್ಟೇ. ಇದು ಮಿಸ್ಲೇನಿಯಸ್ ಕ್ವಶನ್. ಇದಕ್ಕೆ ಇದೇ ಟೈಪ್ ಅಂತಿಲ್ಲ. ಇದು ಆಪ್ಷನ್ ತೊಗೊಂಡು ಮಾಡ್ಬೇಕ್ರಿ. ಇದು ನಿಮ್ಗೆ ಅರ್ಥ ಆಗಲ್ಲ. ಇದನ್ನು ಮಾಡಲಿ ಬೇಡ. ತಡೀರಿ, ಒಳಗೆ ಎಷ್ಟದಾವು? 1 2 ಆಯ್ತು ರೀ. ಇನ್ನೂ 3 ಕ್ವಶನ್ ಅದಾವೆ. ಇದು ಮಾಡಿಬಿಡೋಣ ಸ್ಪೀಡ್. A beginning at the day a month Rajesh has 500 eggs. ರೆಡ್ ಕಲರ್ ಏನು ಕಾಣಲ್ಲ. In the beginning at the day month Rajesh has 500 eggs. 500 ಇರುತ್ತಂತ. he sells 20% of the eggs end of the day. 20% ಮಾರ್ತಾನ ಅಂದರೆ ಎಷ್ಟು ಹೊಕ್ಕ ನೋಡ್ರಿ. 20% ಅಂದ್ರೆ 10% ಅಂದರೆ 50, 20% ಅಂದ್ರೆ 100, ಮೈನಸ್ 100 ಆದ್ರೆ 400. ಡೇ ಆ್ಯಂಡ್ ಆ್ಯಡೆಡ್ B% ಆಫ್ ದ ಎಗ್ಸ್. B% ಮತ್ತು ಖರೀದಿ ಮಾಡ್ತಾನಂತ. ಎಷ್ಟು ಮಾಡ್ತಾನೆ ನಂಗೆ ಗೊತ್ತಿಲ್ಲ. ಇಲ್ಲಿ ಎಷ್ಟು ವ್ಯಾಲ್ಯೂ ಬರ್ತದ ಅಂತ ಅರ್ಥ. 20% ಮಾಡಿದರೆ ಎಷ್ಟು ಬರುತ್ತೆ? 47 80 ಅಂದ್ರೆ 480. 480 ಅಂದ್ರೆ ಸೋಲ್ಡ್ 20% ಮಾಡಿದ್ರೆ 1024 ಬರೋದಲ್ಲ. ನಂಗೆ ಆನ್ಸರ್ ಗೊತ್ತದ. ನೀವು ಹೆಂಗೆ ತಗೋತೀರಿ? ನೀವೆಲ್ಲದೂ ಮಾಡಬೇಕಲ್ಲ. ಅದಕ್ಕೆ ಏನು ಮಾಡಿರಿ, 0 ಇದ್ದಿದ್ದನ್ನು ತಗೋರಿ. 00 ಇದ್ದಿದ್ದು. ನಮಗೆ 00 ಅಂದರೆ ಇದು 20% ಹೋಯ್ತು ಆಪ್ಷನ್, ನಮಗೆ ಬೇಕಾಗಿಲ್ಲ. ಮತ್ತು 10% ಆಪ್ಷನ್ನು ಹೋಯ್ತು, ನಮಗೆ ಬೇಕಾಗಿಲ್ಲ. 500% ಅಂದರೆ ದೊಡ್ಡ ವ್ಯಾಲ್ಯೂ ಆಗುತ್ತೆ. 1024 ದಾಟಿಬಿಡುತ್ತೆ. ಈಗ 100% ತಗೋರಿ. ಈಗ ಒಂದು ವೇಳೆ 100% ಆ್ಯಡ್ ಮಾಡಿದ್ನಂದ್ರೆ 400ಕ್ಕೆ 400 ಆ್ಯಡ್ ಮಾಡಿದ್ನಂದ್ರೆ ಇಲ್ಲಿ ಎಷ್ಟಾಗುತ್ತೆ? 800 ಆಗುತ್ತೆ. ಆಲ್ರೆಡಿ 400 ಅದಾವೆ. ಮತ್ತು 100% ಆ್ಯಡ್ ಮಾಡಿದರೆ 800 ಆಗುತ್ತೆ. ಈ 800ಕ್ಕೆ ಮತ್ತವ 20% ಸೋಲ್ಡ್ ಮಾಡ್ತಾನಂತ. 10% 80, 20%
160 800 160 ಕಳೆದ್ರೆ 640. ಇಲ್ಲಿ ಗೊತ್ತಾಯ್ತು ನೋಡ್ರಿ ನಮ್ಗೆ ಡಬಲ್ ಮಾಡ್ಯಾನಂತ. ಇಲ್ಲೇನೋ ಡಬಲ್ ಮಾಡ್ತೇನೆ. 640 ಇಂಟು 2 60ನ ಕೆಳಗೆ 128 1280 ಮಾಡಿ he left with the 1024. 1024x 1024x. The value of b is equal to, takes at the end of the next day. This pattern continued up to ನೋಡಿರಿ 1024 ಅಂದ್ರೆ ನಾನು 120% ಮತ್ತು ಮಾರ್ಬೇಕಲ್ಲ. 128 ಇಂಟು 2 ಎಷ್ಟಾಗುತ್ತೆ ನೋಡಿರಿ. 128 ಇಂಟು 2 256 1280 ಮೈನಸ್ 256 ಕಳೆದ್ರೆ ಇಷ್ಟು ಬರುತ್ತೆ ನೋಡಿರಿ. 256 ಕಳೆದ್ರೆ ಇಷ್ಟು ವ್ಯಾಲ್ಯೂ ಬರುತ್ತಾ? ಹಾಂ ಬಂತು. ಅಂದ್ರೆ ನಮ್ಮ ಆನ್ಸರು ಪ್ರತಿಯೊಂದು ವ್ಯಾಲ್ಯೂನು ಚೆಕ್ ಮಾಡ್ಬೇಕಲ್ಲ. ಈಗ 100%ಅಲ್ಲಿ ಆ್ಯಡ್ ಮಾಡಿದ್ದು ನಮ್ಮ ಆನ್ಸರ್ ಸರಿ ಅಂತ ಅರ್ಥ. ಇದು ಕ್ವಶನ್ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ. ಇದೇನು ಆಲ್ಮೋಸ್ಟ್ ಬರೋದಿಲ್ಲ, ತಲೆ ಕೆಡಿಸೋಬೇಡ್ರಿ. ಇದನ್ನು CHSL 24ದಾಗ ಕೇಳ್ಯಾನ. ಬರೋದಿಲ್ಲ ಅಂತಲ್ಲ, ಡೈರೆಕ್ಟ್ ಆಯ್ತಲ್ಲ. ಏನಿಲ್ಲ, ಎಲ್ಲ ಆಪ್ಷನ್ ಚೆಕ್ ಮಾಡಿರಿ ಅಷ್ಟೇ. ಇಂಥವೆಲ್ಲ ಲಾಜಿಕ್ ಕ್ವಶನ್ ಇರ್ತದೆ. ಡೈರೆಕ್ಟ್ ಕೊಟ್ಟಿರ್ತಾನೆ, ಇಷ್ಟು ಏನು ಕ್ಯಾಲ್ಕುಲೇಷನ್ ಕೊಡೋಕ್ಕೋಗಲ್ಲ. ಈ ಥರ ಮಿಸ್ಲೇನಿಯಸ್ ಕ್ವಶನ್ ಕ್ಯಾಲ್ಕುಲೇಷನ್ ಕೊಟ್ಟರೆ ಯಾರಿಗೂ ಗೊತ್ತೇ ಆಗಲ್ಲ. ನೆಕ್ಸ್ಟ್ ಇದು ಅಡ್ವಾನ್ಸ್ ಲೆವೆಲ್ ಕಮಿಷನ್. ಇದು ಬ್ಯಾಂಕ್ ಕ್ವಶನ್. ಇದನ್ನ ಎಲ್ಲರೂ ಬಿಟ್ಟು ಬಂದಾರಂತ ಹೇಳ್ತಾರೆ. ಇದು ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ. ಸ್ಟೂಡೆಂಟ್ ಪಾಸ್ ಫೇಲ್ ನಂಬರ್ ಕೊಟ್ಟರೆ ಮಾಡ್ತಾರೆ, ಪರ್ಸೆಂಟೇಜ್ ಕೊಟ್ಟರೆ ಮಾಡೋಂಗಿಲ್ಲ ಅಂತ ಯಾರು. ಅದಕ್ಕೆ ನೋಡ್ರಿ ಇದು ಯಾವ ರೀತಿ ಮಾಡ್ತಾರಪ್ಪ ಅಂತಂದ್ರೆ, ಈಗ ನೋಡ್ರಿ ಇದನ್ನು ಎಕ್ಸ್ ಮೆಥಡ್ ಮಾಡಿದ್ರೆ ಇಷ್ಟು ಹಾಕೊಂಡು 10,000ಕ್ಕೆ 7% ಪ್ಲಸ್ ಮತ್ತು ಯಾವುದು 4% ಇಂಟು 7 - 4 ಈ ರೀತಿ ಮಾಡ್ಕೊತ ಹೋಗ್ಬೇಕಾಗತ್ತೆ. ಈ ರೀತಿ ಮಾಡಿದ್ರೆ ಇದು ಕ್ವಶನ್ನ ಕ್ಯಾಲ್ಕುಲೇಟಿವ್ ಆಗಿ ನಿಮ್ಗೆ ಲೆಕ್ಕನ ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಕ್ಯಾಲ್ಕುಲೇಟರ್ನ ಒಯ್ಬೇಕು ನಾವು, ಅಂದ್ರೆ ಬರುತ್ತೆ. ಹಂಗೆ ಮಾಡಿ ಇಟ್ಬಿಡ್ತದೆ. ಬೇಡ, ನಮ್ಮದೇನಿದ್ರು ಶಾರ್ಟ್. ನೋಡಿರಿ ಅವನೇ ಹೇಳೋಣ 7% ಕಮಿಷನ್ನು ಟೋಟಲ್ ಸೇಲ್ ಮ್ಯಾಗ ಕೊಡ್ತಿದ್ದಂತ. ಬಟ್ ಇಫ್ ದ ಸೇಲ್ಸ್ ಮ್ಯಾನ್ ಈಸ್ ಅಪಾಯಿಂಟೆಡ್ ಆನ್ ದ ಫಿಕ್ಸ್ ಸ್ಯಾಲ್ರಿ ಆಫ್ RS 3,000 ಪ್ಲಸ್ 3,000 ಕೊಡಕ್ಕೊತಾನಂತ ಅವನಿಗೆ ರೊಕ್ಕ ಹೆಚ್ಚಿಗೆ. 4% ಕಮಿಷನ್ ಆನ್ ದ ಸೇಲ್ಸ್ ಮೋರ್ ದ್ಯಾನ್ 10,000. ಅವ 10,000 ರೂಪಾಯಿ ಮ್ಯಾಗ ಏನರ ವಸ್ತುಗಳನ್ನ ಅವ್ನು ಅಂಗಡಿಯಿಂದ ಮಾರಿದಂದ್ರೆ ಅವನಿಗೆ ಮತ್ತು 4% ಕಮಿಷನ್ ಕೊಡ್ತಾನಂತ. 10,000ಕ್ಕೆ 4% ಕಮಿಷನ್, 3,000 ಕೊಡೋದು ಕೊಡ್ತಿರ್ತಾನೆ ಮತ್ತು ಅದ್ರ ಜೊತೆ 4% ಕಮಿಷನ್ನು ಕೊಡ್ತಾನೆ. 10,000ಕ್ಕೆ 4% ಕಮಿಷನ್ ನೋಡಿರಿ. 10,000ಕ್ಕೆ 10,000 ಇಂಟು 4% ಕಮಿಷನ್ ಅಂದರೆ ಎಷ್ಟಾಯ್ತು ನೋಡ್ರಿ, 400 ಆಯಿತು. ಈ 400 ರಿಸೀವ್ಸ್ RS 800 ಮೋರ್ ಆನ್ ಸೆಕೆಂಡ್ ಕಂಡೀಷನ್ ಅಂತ. ಈ 800 ಜೊತೆ ಹೋಗಿ ಕೂಡ್ತದೆ ಈ 400. 800 ಪ್ಲಸ್ 400 ಈಕ್ವಲ್ ಟು 1,200. ಅವ್ನು ಟೋಟಲ್ ಸೇಲ್ಸ್ ಬೇಕಾಗಿತ್ತು ನಮಗೆ 10,000 ರೂಪಾಯಿ ಮ್ಯಾಗ ಮಾರಿದ್ದು. ಅವನಿಗೆ ಒಟ್ಟಾರೆ ಸಿಗೋದು ಎಷ್ಟು ಸಿಗುತ್ತಿರ್ತದೆ ಇನ್ಕಮ್? 3,000 ಸಿಗ್ತದೆ. ಆ 3,000 ಒಳಗೆ ಇಲ್ಲಿ 1,200 ರೂಪಾಯಿ ಬಾರಿಸ್ಕೊಂಡ ನಾವು. ಈಗ ಉಳಿದಿದ್ದು ಎಷ್ಟು ಉಳಿತು? 1,800 ರೂಪಾಯಿ ಉಳಿತು. ನೋಡ್ರಿ ಇಲ್ಲಿ 7% ಫಸ್ಟು, ಆಮ್ಯಾಗ 4% ಕಮಿಷನ್ ಎಷ್ಟಾಯಿತು? 3%. ಆ 3% ವ್ಯಾಲ್ಯೂ ಏನೈತೆ ನೋಡ್ರಿ, ಅದೇ 1,800 ಆದರೆ 100% ವ್ಯಾಲ್ಯೂ. ಟೆಕ್ಸ್ಟ್ ಬುಕ್ದಾಗ ಹೋಗಿ ನೋಡಿರಿ. ಈ ಕ್ವಶನ್ ಟೆಕ್ಸ್ಟ್ ಬುಕ್ದಂದು ತೊಗೊಂಡಿನಿ. ಟೆಕ್ಸ್ಟ್ ಬುಕ್ದಾಗ ನೋಡಿರಿ ಈ ಕ್ವಶನ್ನ ಎಷ್ಟು ಲೆಂತಿ ಐತಿ ಬಂದು ಹೇಳ್ರಿ. ಈ ಮೆಥಡ್ ಬೆಸ್ಟ್ ಐತೋ ಆ ಮೆಥಡ್ ಬೆಸ್ಟ್ ಐತೆ ಅಂತ ಹೇಳ್ರಿ. ಮತ್ತು ಯಾರು ಯೂಟ್ಯೂಬ್ದಾಗೂ ಹೇಳ್ಯಾರ ನೋಡಿರಿ ಹಂಗೆ ಒಂದು ಸ್ವಲ್ಪ.
ಈ ಕ್ವಶನ್ ಯಾರೂ ಹೇಳಿಲ್ಲ ಯೂಟ್ಯೂಬ್ ಒಳಗೆ, ಇದೊಂದು ಹೇಳಾಕತ್ತೀನಿ ನಿಮ್ಗೆ. ಆಲ್ಮೋಸ್ಟ್ ಈ ಕ್ವಶನ್ ಮಾತ್ರ ಅಂತೂ ಹೇಳೇ ಇಲ್ಲ. ಬಿ ಆನ್ಸರ್ ರೈಟ್. ಈ ಕ್ವಶನ್ ಇಷ್ಟು ಈಸಿಯಾಗಿ ಎಷ್ಟಾಯ್ತು, 4 ಲೈನ್ದಾಗಂತೂ ಮುಗಿದೆ ಇಲ್ಲಿ ಕ್ವಶನ್. ಸರ್ಚ್ ಮಾಡಿರಿ, ಮಿನಿಮಮ್ 12-15 ಲೈನ್ ಐತಿದು ಕ್ವಶನ್. ಅವ್ರ ಎಕ್ಸ್ ಮೆಥಡ್, ಆ ಎಕ್ಸ್ ಮೆಥಡ್ ಮಾಡೋದು ವೇಸ್ಟ್. ಇನ್ನು ಮುಂದಿನ ಕ್ವಶನ್ ನೋಡಿರಿ. ಯಾವುದೇ ಹೈ ಲೆವೆಲ್ ಕ್ವಶನ್ ಇದ್ರೂ ಈಸಿ ಮೆಥಡ್. ಇಲ್ಲಿ ನೋಡಿರಿ, ಇಲ್ಲಿ ಏನು ಮಾಡಿಬಿಡ್ತಾರೆ, ಕ್ಯಾಂಡಿಡೇಟ್ ಗೆಟ್ಸ್ 50% ಮಾರ್ಕಸ್ ಫೇಲ್ಡ್ ಬೈ 100 ಮಾರ್ಕಸ್. ಇಲ್ಲಿ ನೋಡಿರಿ ಕ್ವಶನ್ ಯಾವ ರೀತಿ ಕೊಟ್ಟರೆ ಹೆಂಗೆ ಮಾಡ್ತಾರೆ. ಟೀಚರ್ಸ್ ಹೇಳೋದು ನೀವು ಯಾವುದೇ ಪೇಯ್ಡ್ ಕೋರ್ಸ್ ತೊಗೊಂಡಿರ್ತಾರಲ್ಲ ರೊಕ್ಕ ಕೊಟ್ಟು, ಅಲ್ಲಿ ಹೆಂಗೆ ಹೇಳ್ತಾರೆ, ಈ 50% ಮಾರ್ಕ್ಸ್ ತೊಗೊಂಡಿರ್ತಾನಂತ. ಈಗ ಫೇಲ್ಡ್ ಬೈ 100 ಮಾರ್ಕಸ್. ಏನಂದ್ರೆ ಕ್ಯಾಂಡಿಡೇಟ್ ಗಾಟ 78% ಮಾರ್ಕಸ್, 30% ಮಾರ್ಕಸ್. ಇಂಥದ್ದು ಹೇಳಲ್ಲ ಇದನ್ನು. ಇದು ಅಡ್ವಾನ್ಸ್ ಲೆವೆಲ್ ಕ್ವಶನ್. ಇಲ್ಲಿ ಏನು ಕೊಡ್ತಾನೆ ಗೊತ್ತಾನು, 20 ಮಾರ್ಕಸ್ ಮೋರ್ ಅಂತ ಕೊಡ್ತಾನೆ. 20 ಮಾರ್ಕಸ್ ಮೋರು ಅಥವಾ ಮಾರ್ಕಸ್ ಟೈಪ್ ಕೊಡ್ತಾನೆ. ಇಲ್ಲಿ ಪರ್ಸೆಂಟೇಜ್ ಕೊಡೋದಿಲ್ಲ. ಇಲ್ಲಿ 30% ಅಂತ ಕೇಳೋಲ್ಲ, ಇಲ್ಲಿ ಮಾರ್ಕಸ್ ಕೊಡ್ತಾನೆ. ಇಲ್ಲಿ ಅವ್ರು ಏನು ಮಾಡ್ತಾರೆ, ಇದ್ರ ಡಿಫ್ರೆನ್ಸ್ ಹೋಗ್ತಾರೆ. ಎಷ್ಟು, 28 ಡಿಫ್ರೆನ್ಸು. ಇದನ್ನು ಎರಡು ಕೂಡಿಸ್ಕೋತಾರೆ, 120. ಇದನ್ನು ಹೆಂಗೆಂಗೋ ಮಾಡಿ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಮಾರ್ಕಸ್ ಅಂದ್ರೆ 100 ಇಂಟು ಮಾಡಿ ಆ ಮ್ಯಾಕ್ಸಿಮಮ್ ಮಾರ್ಕಸ್ ಹೇಳಿಬಿಡ್ತಾರೆ. ಆ ಮ್ಯಾಕ್ಸಿಮಮ್ ಮಾರ್ಕಸ್ ಅವರು ಹೇಳಿಬಿಡ್ತಾರೆ. ನಮ್ಗೆ ಅದು ಬೇಕಾಗಿಲ್ಲ. ಇಲ್ಲಿ ಈಗ ನೀವು ಕೊಟ್ಟಿರಪ್ಪ, ನೀವು ಯಾರ ಕಡೆ ಆದರೂ ಪೇಯ್ಡ್ ಕೋರ್ಸ್ ತೊಗೊಂಡ್ರೆ ಈಗ ಎಲ್ಲ ಟೈಪ್ ವೈಸು ಕಂಪ್ಲೀಟ್ ಮಾಡೋದಿರುತ್ತೆ. ಆಲ್ಮೋಸ್ಟ್ ಯಾರು ಮಾಡಲ್ಲ, ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಅಷ್ಟೆಲ್ಲ ಮಾಡ್ಕೊತ ಕುಂದ್ರಕ್ಕೆ ಅವ್ರಿಗೆ ಟೈಮ್ ಇರೋಲ್ಲ. ಅವ್ರ ಕಂಟೆಂಟ್ ಮಾಡೋದು ಅವ್ರಿಗೆ ಬ್ಯುಸಿ ಇರುತ್ತೆ. ಅಷ್ಟೆಲ್ಲ ಮಾಡ್ಕೊಳಕ್ಕೆ ಅವರಿಗೆ ಟೈಮು ಇರೋಲ್ಲ. ಯೂಟ್ಯೂಬ್ ಒಳಗೆ ಅಂತ ಸಾರಿ, ಅವ್ರ ಆ್ಯಪ್ ಒಳಗೆ, ಕ್ಲಾಸ್ ಒಳಗೆ ಹೇಳಿರ್ತಾರೆ ಅವರು ಟೀಚರ್ಸ್. ಇಲ್ಲ ಅಂತೇಳಲ್ಲ, ಬೆಸ್ಟ್ ಹೇಳ್ತಾರೆ ರಗಡ್ ಜನ. ಈ ರೀತಿ ಕ್ವಶನ್ನ ನಾನು ನೋಡಿದೆ. ಒಂದಿಷ್ಟು ಟೀಚರ್ಸ್ಗಳು ಹೇಳಿದ್ದು, ಈ ರೀತಿ ಕ್ವಶನ್ ಬಂದಾಗ, ಇದು ಪಾಸ್ ಆರ್ ಫೇಲ್ ಕ್ವಶನ್ ಬಂದಾಗ ಈ ಪರ್ಸೆಂಟೇಜ್ ಲೆವೆಲ್ ಐತೈತಲ್ಲ, ಈ ಕ್ವಶನ್ ಹೇಳಲ್ಲ ಅವರು. ಈ ಕ್ವಶನ್ ನಾನು ಎಷ್ಟೋ ಸತ ನೋಡಿದ್ದೇನೆ. ನನ್ನ ಫ್ರೆಂಡ್ ಒಬ್ಬರು ಯಾರೋ ಪೇಯ್ಡ್ ಕೋರ್ಸ್ ತೊಗೊಂಡಿದ್ದಂತ, ಅವ್ರದ್ದು ನೋಡಿದೆ. ಅವ್ರು ಈ ಲೆವೆಲ್ ಒಳಗೆ ಒಂದು 7-8 ಕ್ವಶನ್ ಟೈಪ್ ವೈಸ್ ಬಿಡಿಸಿದಾರೆ ಅವರು. ಆದರೆ ಮಾರ್ಕಸ್ ಟೈಪ್ ಕೊಟ್ಟಾರ ಹೊರತು ಪರ್ಸೆಂಟೇಜ್ ಟೈಪ್ ಕೊಟ್ಟಿಲ್ಲ. ಇವತ್ತು ನಾನು ಇದರೊಳಗಿಂದು ಅಡ್ವಾನ್ಸ್ ಲೆವೆಲ್, ಇದು ಬಿಟ್ಟರೆ ಇದಕ್ಕಿಂತ ಅಡ್ವಾನ್ಸ್ ಲೆವೆಲ್ ಈ ಟೈಪ್ ಒಳಗೆ ಕೇಳಲ್ಲ. ಪರ್ಸೆಂಟೇಜ್ ಒಳಗೆ ಮಿನಿಮಮ್ ಒಂದು 12-15 ಟೈಪ್ ಬರ್ತಾವೆ. ಮೇನ್ಸ್ ಲೆವೆಲಿಗೆ ಏನು ಬೇಕು ನಾ ಎಲ್ಲ ಅಂತೂ ಮುಗಿಸಿದ್ದೀನಿ. ಇವಾಗ ನೋಡ್ರಿ, ಇದನ್ನು ಯಾವ ರೀತಿ ಮಾಡ್ಬೇಕಪ್ಪ ಅಂತಂದ್ರೆ, ಇದು ಅಡ್ವಾನ್ಸ್ ಲೆವೆಲ್ ಕ್ವಶನ್ನು. ಈ ಟೈಪ್ ಒಳಗೆ ನೋಡಿರಿ, ಈ ಕ್ಯಾಂಡಿಡೇಟ್ ಗಾಟ್ 50% ಮಾರ್ಕಸ್ ಫೇಲ್ ಬೈ 100 ಮಾರ್ಕಸ್. ನೋಡಿರಿ, ಒಬ್ಬ ಕ್ಯಾಂಡಿಡೇಟ್ ಅದಾನ, ಅವನು 50% ಮಾರ್ಕಸ್ ತೊಗೊಂಡಾನ, ಫೇಲ್ ಬೈ 100 ಅಂದ್ರೆ ಅವ್ನು ಪಾಸ್ ಮಾಡಬೇಕು. 100 ಮಾರ್ಕಸ್ ಪಾಸ್ ಮಾಡ್ಕೊಂಡು ಪ್ಲಸ್ ಅಂತ ತೊಗೋತೀನಿ. ಇಲ್ಲಿ ನೋಡ್ರಿ, ಈ ಸದ್ ನೋಡ್ರಿ, ಏನದರ್ ಕ್ಯಾಂಡಿಡೇಟ್ ಗಾಟ್ 78% ಮಾರ್ಕಸ್. ಹೂ ಗಾಟ್ 78% ಮಾರ್ಕಸ್ ಗೆಟ್ಸ್ 30% ಮೋರ್ ದ್ಯಾನ್ ಪಾಸಿಂಗ್ ಮಾರ್ಕಸ್. ಇಲ್ಲಿ ನೋಡ್ರಿ, ಅದಕ್ಕಿಂತ ಹೈ ಲೆವೆಲ್. ನಾ ಏನು ಅಂದ್ಕೊಂಡಿದ್ದೀನಿ, ಈ 78 ಮಾರ್ಕ್ಸ್ ಅಂತಲೇ ಮಾಡಿದ್ದೀನಿ. ಇದನ್ನೂ ಪರ್ಸೆಂಟ್ ಒಳಗೆ ಕೊಟ್ಬಿಟ್ಟಾನೆ ಅಡ್ಡು. ಹಿಂಗೆ ಆಯ್ತಂದ್ರೆ ಹೌದಲ್ಲ. ಅದಕ್ಕೆ ಹೇಳ್ಬೇಕಂದ್ರೆ ಇವ್ರು ಇಲ್ಲಿ ಕೊಟ್ಟಿರೋದು ಪರ್ಸೆಂಟೇಜ್ ಅಲ್ಲ, ಇದು ಕ್ಯಾನ್ಸಲ್ ಮಾಡಿರಿ. ಇವ್ರು ಮಾರ್ಕ್ಸ ಕೊಟ್ಟಾರ, ಮಾರ್ಕ್ಸ್ ಐತೆ. ಇದನ್ನ ಅಳ್ಸಕ್ಕೆ ಬರಲ್ಲ. ಇದು ನಿಮ್ಮ ಮತ್ತೆ ಇದನ್ನು ನೀವು ಕನ್ಫ್ಯೂಸ್ ಕರೆಕ್ಟ್ ಪೇಪರ್ ಒಳಗೆ ಬೇರೆ ಕೊಡ್ತಾನೆ. ಒಂದು ಸ್ವಲ್ಪ ಇದು ಕ್ವಶನ್ ಇದು ಆಗೈತಿದೆ ಟೆಕ್ಸ್ಟ್ ಬುಕ್ ಒಳಗೆ. ಬ್ಲ್ಯಾಕ್ ಕಲರ್ 78 ನಾನು ಸರಿಯಾಗಿ ನೋಡಿಲ್ಲ ನೋಡ್ರಿ. ಈಗ ನೋಡತ್ತೀನಿ. ಮಾರ್ಕಸ್. ಈಗ ನೋಡ್ರಿ, 30% ಮೋರ್ ದೆನ್ ದ ಪಾಸಿಂಗ್ ಮಾರ್ಕಸ್. ಈಗ ಪಾಸಿಂಗ್ ಮಾರ್ಕಸ್ ಯಾವುದು? ನಾ ಹೇಳಿದ್ನಲ್ಲ, ಇವ್ನು ಪಾಸ್ ಮಾಡ್ಬೇಕಂದ್ರೆ ಪಾಸಿಂಗ್ ಮಾರ್ಕಸ್ ಇದು. 50% ತೊಗೊಂಡು 100 ಫೇಲ್ ಆಗ್ಯಾನಂದ್ರೆ ಅವ್ನು 100 ಕೊಟ್ಟನಂದ್ರೆ ಪಾಸ್ ಅಕ್ಕನವ. ಅದಕ್ಕಿಂತ 30% ಜಾಸ್ತಿ ತೊಗೊಂಡನಂತ ಅಂದ್ರೆ ನೋಡ್ರಿ, 100 + 30 130 ಡಿವೈಡೆಡ್ ಬೈ 100 = 78.
ಆಯ್ತಲ್ರಿ, ಮುಗೀತು. ಮತ್ತೇನಾಯ್ತು, ಕ್ವಶನ ಮುಗೀತು. 13 ಅಂದಲೇ 13 ಆರ್ಲೆ 50 + 100, 50% + 100 = 6 × 10, 60%. ಎರಡಕ್ಕೂರದು ಡಿಫ್ರೆನ್ಸ್ ನೋಡ್ರಿ, 10% ಡಿಫ್ರೆನ್ಸ್. ಅದೇ ಏನೈತಿ ಈ 100 ಮಾರ್ಕರ್ಸು. ಈ 100% ಏನೈತಿ 10 × 10, 100 × 10, 1000. ಕ್ಲಾಸು ಮುಗೀತು. ಮೇನ್ಸ್ ಲೆವೆಲ್ ಪರ್ಸೆಂಟೇಜ್ ಚಾಪ್ಟರ್ ಕಂಪ್ಲೀಟ್ ಆಯಿತು. 100%. ಇನ್ನೊಂದು ಕ್ವಶನ್ ಇತ್ತು, ಅದು ತೊಗೋಬೇಕಂತ ಮಾಡಿದ್ದೆ, ಅದು ಇದ್ರೊಳಗೆ ಹಾಕಿ ಅಲ್ಲಿ ನೋಡ್ರಿ. ಅದನ್ನು ಸಪ್ರೇಟಾಗಿ ಮಾಡ್ತೀನಿ ತಗೋರಿ. ಒಂದಿಷ್ಟು ಮಿಸ್ಲೇನಿಯಸ್ ಕ್ವಶನ್ ಅದಾವೆ, ಎಲ್ಲ ಮಿಕ್ಸ್ ಮಾಡೋ ಮುಂದಾಗ ಅದನ್ನು ತೊಗೊಂಡಿರ್ತೀನಿ. ಇವತ್ತಿನ ಸೆಷನ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇವೆಲ್ಲ ಹೈ ಲೆವೆಲ್ ಕ್ವಶನು ಮುಗೀತು, ಆಯ್ತಲ್ಲ. ಎಲ್ಲ ಕ್ವಶನ್ನು ಕಂಪ್ಲೀಟ್ ಮಾಡಿದ್ದೇನೆ, ಎಲ್ಲ ಟೈಪು ಕಂಪ್ಲೀಟ್ ಮಾಡಿದ್ದೇನೆ ನಾನು. ಇದು ಎಕ್ಸ್ಪೆಂಡಿಚರ್ ಲೆವೆಲ್ ಕ್ವಶನ್ನು, ಇದೇ ಹೈ ಲೆವೆಲ್ ಕ್ವಶನ್ನು, ಇದನ್ನೂ ಮುಗಿಸಿದ್ದೀನಿ. ಆಯಿತು, ಮತ್ತೇನೋ ಆಯಿತು. ಈಗೇನಿದ್ರು ನಮಗೆ ಸಬ್ಸ್ಕ್ರೈಬ್ ಮಾಡಿರಿ. ಈಗ SSC GD ಎಲ್ಲ ಶಿಫ್ಟನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾಳೆಯಿಂದ. ಇಂಗ್ಲೀಷ್ ಒಳಗಿರುತ್ತೆ, ಇದು ಮಾಡ್ಕೋಬೇಡ್ರಿ ನೀವು ಅಷ್ಟೇ. ಥ್ಯಾಂಕ್ ಯು. ಈ ಪಿ ಡಿ ಎಫ್ ಸಿಗಲ್ಲ ರೀ, ಇದು PDF ಕೇಳಬೇಡ್ರಿ ನೀವು.